ವಿಧಾನ ಪರಿಷತ್ನಲ್ಲಿ ಕಿಚ್ಚು ಹಚ್ಚಿದೆ ದೇಶದ್ರೋಹಿ ಮಾತು. ನಿನ್ನೆ ಸಿಎಂ ಉತ್ತರದ ವೇಳೆ ಸದನದಲ್ಲಿ ಬಿಜೆಪಿ ಸದಸ್ಯರು ಗದ್ದಲ ಎಬ್ಬಿಸಿದರು. ಈ ವೇಳೆ ಪ್ರಧಾನಿಯನ್ನ ದೇಶದ್ರೋಹಿ ಅಂದಿದ್ರು ನಜೀರ್ ಅಹಮದ್. ನಜೀರ್ ಅಹಮದ್ ಹೇಳಿಕೆಗೆ ಬಿಜೆಪಿ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ನಜೀರ್ ಅಹಮದ್ನ ಅಮಾನತ್ತು ಮಾಡಬೇಕು ಅಂತ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದ್ರು. ಸಭಾಪತಿ ಬಸವರಾಜ ಹೊರಟ್ಟಿಗೆ ಬಿಜೆಪಿ ಸದಸ್ಯರು ದೂರು ಕೊಟ್ಟರು. ನಿನ್ನೆ ಸಿಎಂ ಉತ್ತರದ ವೇಳೆ ಸದನದಲ್ಲಿ ಪ್ರಧಾನಿಯನ್ನ ದೇಶದ್ರೋಹಿ ಅಂತ ನಜೀರ್ ಅಹಮದ್ ಕರೆದ್ರು. ನಜೀರ್ ಅಹಮದ್ ಹೇಳಿಕೆಗೆ ಬಿಜೆಪಿ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು. ಜೊತೆಗೆ ಅವರನ್ನ ಅಮಾನತ್ತು ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಇನ್ನು ಪರಿಷತ್ ಕಲಾಪದಲ್ಲಿ ಕಿಚ್ಚೆಬ್ಬಿಸಿದೆ ನಜೀರ್ ಅಹಮದ್ ಮಾತು. ಮೋದಿ ದೇಶದ್ರೋಹಿ ಅಂದಿದ್ದ ನಜೀರ್ ವಿರುದ್ಧ ಸಿಟಿ ರವಿ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿ ನಜೀರ್ ಅಹಮದ್ ವಿರುದ್ಧ ಸಿಟಿ ರವಿ ಆಕ್ರೋಶ. ಪ್ರಧಾನಿಗೆ ಬಳಸಿದ ಮಾತು ಈ ದೇಶದ ನಾಲಿಗೆ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಇದು ಯಾವುದೋ ಪಾಕಿಸ್ತಾನದ ನಾಲಿಗೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಅಪ್ಪನಂಥ ನಾಲಿಗೆ ಆಗಿದ್ರೆ ಈ ಹೇಳಿಕೆ ಬರ್ತಾ ಇರಲಿಲ್ಲ ಅಂತ ಸಿಟಿ ರವಿ ಅಂದಿದ್ದಾರೆ. ಯಾವುದೇ ಭಾರತೀಯ ನಾಲಿಗೆ ಪ್ರಿವಿಲೇಜ್ ಮೋಷನ್ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಿಂಗ್ ಮಾತಾಡಲ್ಲ. ಆ ನಾಲಿಗೆ ಯಾವುದೋ ಪಾಕಿಸ್ತಾನದ್ದು ಇರಬೇಕು. ಬಾಕಿ ಭಾರತೀಯ ನಾಲಿಗೆ ಆದ್ರೆ ಹಂಗೆಲ್ಲ ಮಾತಾಡಲ್ಲ. ಪಾಕಿಸ್ತಾನ ನಾಲಿಗೆ ಮಾತ್ರ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಸಾಧ್ಯ. ಹಾಗಾಗಿ ಆ ನಾಲ್ಗೆ ಯಾವುದು ಅಂತ ಹೇಳಿ ಸ್ವಲ್ಪ ಪತ್ತೆ ಹಚ್ಚಬೇಕಾದ ಅವಶ್ಯಕತೆ ಇದೆ. ದೇಶಭಕ್ತ ನಾಲಿಗೆ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಲ್ಲ. ಇದು ಯಾವುದೋ ಪಾಕಿಸ್ತಾನ ಕಡೆ ನಾಲ್ಗೆನೇ ಇರ್ಬೇಕಿದೆ. ಹಿಂಗೆ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಮಾತಾಡೋದು ಅಪ್ಪಂತವ್ ಯಾವ ಹಿಂಗ್ ಮಾತಾಡಲ್ಲ. ಮೊದಲೊಂದ್ಸಲ ಓದ್ಬಿಟ್ಟು ಇದನ್ನು ಆಯ್ತು. ಯಾವುದೇ ಭಾರತೀಯ ಇನ್ನು ಪಾಕಿಸ್ತಾನದ ನಾಲಿಗೆ ಇದು ಅಂತ ಸಿಟಿ ರವಿಯ ಮಾತಿಗೆ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದ್ದು ಸಿಟಿ ರವಿ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತಿದೆ. ಸದಸ್ಯರಿಂದ ಪಟ್ಟು ಹಿಡಿದಿದ್ದಾರೆ. ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ದೂರು ಕೂಡ ಕೊಟ್ಟಿದ್ದಾರೆ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಸಿಟಿ ರವಿ ಪಾಕಿಸ್ತಾನದ ನಾಲಿಗೆ ಅಂತ ಮಾತಾಡ್ತಿದ್ದಾರೆ. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ, ಇಲ್ಲೇ ಸಾಯ್ತೀವಿ. ಅವರು ಮಾತಾಡಿರೋದು ಸರಿಯಲ್ಲ, ಕ್ರಮ ಆಗಬೇಕು. ನಾನು ಈಗಲೂ ನನ್ನ ಮಾತಿಗೆ ಬದ್ಧ ಇದ್ದೀನಿ ಅಂತಿದ್ದಾರೆ ಸಿಟಿ ರವಿ. ಪ್ರಧಾನಿ ಬಗ್ಗೆ ಗೌರವ ಇರೋರು ಯಾರೂ ಮಾತಾಡೋದಿಲ್ಲ. ಆಚಾರವಿಲ್ಲದ ನಾಲಿಗೆ ನೀಚ ಬುದ್ಧಿ ಬಿಡು ಅಂತ ಹೇಳ್ತಾರೆ ಅಂದಿದ್ದಾರೆ. ಪಾಕಿಸ್ತಾನದ ನಾಲಿಗೆ ಇದು ಅಂತ ಹೇಳಿದ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಸದಸ್ಯರು
ಆಕ್ರೋಶ ಹೊರಹಾಕಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತಿದ್ದಾರೆ. ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ದೂರು ಕೂಡ ಕೊಟ್ಟಿದ್ದಾರೆ. ರವಿ ಅವರು ನಮ್ಮ ಸದಸ್ಯ ನಜೀರ್ ಅಹಮದ್ ಬಗ್ಗೆ ನಿಮ್ಮ ಪಾಕಿಸ್ತಾನ ಮೂಲಕ ಹೇಳೋಂಥ ರೀತಿಯಲ್ಲಿ ಅಪಮಾನ ಮಾಡಿದೆ, ಈ ಸದನಕ್ಕೆ ಅಗೌರವ ತಂದಿದ್ದಾರೆ. ಅವ್ರ ಮೇಲೆ ಕೂಡ ತಾವು ಆ್ಯಕ್ಷನ್ ತಗೋಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ನಾವೆಲ್ಲ ಭಾರತೀಯ ನಾಗರಿಕರು, ಇಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಬೆಳೆದಿದ್ದೀವಿ, ಇಲ್ಲೇ ಸಾಯ್ತೀವಿ ನಾವು. ನಮ್ಮ ದೇಶ. ಅವ್ರು ಏನು ಪದ ಬಳಕೆ ಮಾಡಿದ್ರು ಪುನರುಚ್ಚಾರ ಮಾಡೋಕ್ಕೂ ಕೂಡ ನನಗೆ ಅದು ಹೇಸಿಗೆ ಆಗುತ್ತೆ. ಆ ರೀತಿ ಯಾರು ಪುನರುಚ್ಚಾರ ಮಾಡೋದು ಕೂಡ ಒಂದು ರೀತಿ ಭಾವನೆಗಳನ್ನು ಸರಿ ತರೋದಿಲ್ಲ. ನಾನು ಅದಕ್ಕೆ ಹೇಳಿದ್ದೇನೆ, ಯಾವುದೋ ಪಾಕಿಸ್ತಾನದ ನಾಲಿಗೆ ಮಾತ್ರ ಈ ಥರ ಮಾತಾಡಕ್ಕೆ ಸಾಧ್ಯ, ಭಾರತದ ನಾಲಿಗೆ ಹಿಂಗೆ ಮಾತಾಡಲ್ಲ ಅಂತ ಹೇಳಿದ್ದೀನಿ. ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಈಗ ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚೆ ಬಿದ್ದುವ ಬುದ್ಧಿಯ ಬಿಡು ನಾಲಿಗೆ ಅಂತ ವಿಚಾರವಿಲ್ಲದೆ ಪರರ ನಿಂದಿಸೋದಕ್ಕೆ ಚಾಚಿಕೊಂಡಿರುವ ನಾಲಿಗೆ ಅಂತ ಹೇಳಿರೋದು ಬಹುಶಃ ಇಂಥ ಎಲ್ಲ ಪರಿಸ್ಥಿತಿಯನ್ನು ಆಧರಿಸಿಯೇ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನೀಗ ಹೇಳಿರೋದು ಪ್ರಧಾನ ಮಂತ್ರಿಗಳನ್ನು ನಿಂದಿಸಿರೋರ ಬಗ್ಗೆ. ನಾನು ಈಗ ಅವ್ರು ಏನ್ ಹೇಳಕತ್ತಾರಲ್ಲ, ಈಗಲೂ ನನ್ನ ಮಾತು ಹೇಳ್ತೇನೆ. ಇನ್ನು ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರ ಆಗ್ರಹಕ್ಕೆ ಮಣಿದ್ರು ನಜೀರ್ ಅಹಮದ್. ನನ್ನ ಮಾತಿನಿಂದ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂದ್ರು. ನನ್ನ ಮಾತಿನಿಂದ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂದ್ರು ನಜೀರ್. ಆದ್ರೆ ಅಲ್ಲಿಗೆ ಬಿಜೆಪಿ ಸದಸ್ಯರು ಸಮಾಧಾನಗೊಳ್ಳಲಿಲ್ಲ. ವಿಷಾದ ವ್ಯಕ್ತಪಡಿಸಿದ್ರೆ ಸಾಲಲ್ಲ, ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಸಿಟಿ ರವಿ ಕೂಡ ವಿಷಾದ ವ್ಯಕ್ತಪಡಿಸಬೇಕು ಅಂತ ಸಭಾಪತಿ ಹೊರಟ್ಟಿ ಹೇಳಿದಾಗ ನಾನು ವಿಷಾದ ವ್ಯಕ್ತಪಡಿಸಲ್ಲ ಅಂತ ಸಿಟಿ ರವಿ ಹೇಳಿದ್ದು. ಭಾರತೀಯ ನಾಲಿಗೆ ಈ ರೀತಿ ಮಾತಾಡಲ್ಲ ಅಂತ ಹೇಳಿದ್ದೀನಿ. ನಾಲಿಗೆ ಯಾರದ್ದು ಪತ್ತೆ ಹಚ್ಚಿ ಅಂತ ನಾನು ಮನವಿ ಮಾಡಿದ್ದೀನಿ ಅಂತ ಸಿಟಿ ರವಿ ಹೇಳ್ತಾರೆ. ಅದಕ್ಕೆ ಹೊರಟ್ಟಿ ಹೇಳ್ತಾರೆ, ಪತ್ತೆ ಹಚ್ಚೋದಕ್ಕೆ ನಾನೇನು ಪೊಲೀಸಾ ಅಂತ ಕೇಳ್ತಾರೆ. ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೂ ಆ ರೀತಿ ಬಂತು. ಹಾಗಾಗಿ ನಾನು ಅಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇಡೀ ತಾವು ಕಡತದಿಂದ ತೆಗೆದು ಇವತ್ತಿನ ದಿವಸ ಪ್ರಸ್ತಾಪವನ್ನು ಸಹ ಮಾಡಿದಿರಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದರೂ ನೋವಾದರೆ ವಿಷಾದವನ್ನು ಪಡ್ತೀನಿ. ವಿನಂತಿ ಮಾಡಿಕೊಂಡು ವಿಷಾದ ವ್ಯಕ್ತಪಡಿಸ್ರಿ, ಏನು ತಪ್ಪಲ್ಲ, ಇದು ದೊಡ್ಡ ಸನಾದ ಅಂತ ಹೇಳಿ ಸರಿ, ನಾವು ತಪ್ಪು ವೆದರ್ ಇಟ್ ಇಸ್ ದ ರೈಟ್ ಆರ್ ರಾಂಗ್ ಅನ್ನೋದು ಹೇಳಿ ನಾನು ನಿಮ್ಗೆ. ಅದಕ್ಕೆ ಮತ್ತೊಂದು ಸಾರಿ ಹೇಳ್ತೀನಿ, ಕೇಳಿದರೆ ಸರಿ, ಕೇಳಿಲ್ಲ ನಾ ಏನು ಮಾಡೋಕ್ಕಾಗೋದಿಲ್ಲ. ಇನ್ ದ ಇಂಟ್ರೆಸ್ಟ್ ಆಫ್ ದಿ ಹೌಸ್, ಆ ಹಿನ್ನೆಲೆಯಲ್ಲಿ ವೆದರ್ ಇಟ್ ಇಸ್ ದ ರೈಟ್ ಆರ್ ರಾಂಗ್ ಅಂದಿಲ್ಲೋ ಗೊತ್ತಿಲ್ಲ, ಆದರೂ ಸಹಿತ ಇದು ಈ ಭಾವನೆ ಬಂದೈತಿ. ಅದರ ಸಲುವಾಗಿ ನೀವು ವಿಷಾದ ವ್ಯಕ್ತಪಡಿಸಿ ಹೇಳಿದ್ದೀನಿ. ಲೆಫ್ಟ್ ಹಿಮ್. ತಪ್ಪು ಮಾಡಿದರೆ ಒಪ್ಕೊಳ್ಳೋದು ನನಗೇನು ಕಷ್ಟದ ಕೆಲಸ ಅಲ್ಲ. ತಪ್ಪು ಮಾಡದೇ ಇರೋನು ಯಾರೂ ಇಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಸದನ ಪರಿಭಾವಿಸಿದೆ ಅಂತ ನನಗೆ ಹೇಳಿದರೆ ಆ ತಪ್ಪಿಗೆ ನಾನು ಕ್ಷಮೆ ಯಾಚನೆ ಮಾಡ್ಬೋದು. ತಪ್ಪೇ ಮಾಡ್ದಲೆ ಕ್ಷಮೆ ಯಾಚನೆ ಮಾಡು ಅಂತ ಹೇಳಿದ್ರೆ ಅಥವಾ ಹಂಗೆ ವಿಷಾದ ವ್ಯಕ್ತಪಡಿಸು ಅಂತ ಹೇಳಿದ್ರೆ ನನಗನ್ಸುತ್ತೆ ನನ್ನ ಆತ್ಮ ಅದನ್ನು ಒಪ್ಪಲ್ಲ. ನಿಮಗೆ ಪಾಕಿಸ್ತಾನದ ನಾಲಿಗೆ ಅಂದ್ರೆ ಯಾರು? ನಾನು ಪೀಠಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ ಪತ್ತೆ ಹಚ್ಚಿ ಅಂತ. ನನಗೆ ಹೆಂಗ್ ಗೊತ್ತು? ನಾನು ಪೊಲೀಸರ. ಆ ಪೀಠ ಹೇಳಬೇಕು. ಎಸ್, ಇವತ್ತು ಪರಿಷತ್ನಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ನಿನ್ನೆಯ ಘಟನೆ ಇವತ್ತಿನ ಮುಂದುವರಿದ ಭಾಗ, ಏನೇನಾಯಿತು ಇವತ್ತು ಪರಿಷತ್ನಲ್ಲಿ? ಭಾವನಾ, ಮೇಲ್ಮನೆ ನಿಜಕ್ಕೂ ಈ ಬಾರಿಯ ಅಧಿವೇಶನದಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಕಳೆದ ವಾರ ಕೂಡ 2-3 ದಿನ ಇದೇ ರೀತಿಯಾದಂತಹ ಹೇಳಿಕೆಗಳಿಂದಾಗಲೇ ಇಡೀ ದಿನ ಸದನ ನಡೆಸದೆ ಮುಂದೂಡಿಕೆ ಮಾಡಿದಂಥ ಪರಿಸ್ಥಿತಿಯ ನಿರ್ಮಾಣ ಆಗಿತ್ತು. ಅದರ ಮುಂದುವರಿದ ಭಾಗ ಅಂತ ಕಾಣಿಸ್ತಾ ಇದೆ. ಇವತ್ತು ಮತ್ತು ನಾಳೆ ನರೇಗಾದಲ್ಲಿ ಏನಿತ್ತು, VBG ರಾಮ್ಜಿಯಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ 2 ದಿನಗಳು ಚರ್ಚೆ ನಡೆಸಿ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿತ್ತು. ಆದರೆ ನಿನ್ನೆ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಉತ್ತರ ಕೊಡುವಾಗ ನಜೀರ್ ಅಹಮದ್ ಅವರು BJP ಪಕ್ಷದವರು ಮೋದಿಯವ್ರನ್ನ ಹೊಗಳ್ತಾ ಇದ್ರು. ಮೋದಿ ವಿಶ್ವಗುರು ಅಂದರು, ಮೋದಿಯಿಂದ ಅನುಕೂಲ ಆಗಿದೆ. ಸಹಜವಾಗಿ BJP ನಾಯಕರು ಅದನ್ನು ಹೇಳುವಾಗ ಅದಕ್ಕೆ ಟ್ರಿಗರ್ ಆಗುವ ರೀತಿಯಲ್ಲಿ ನಜೀರ್ ಅಹಮದ್ ಅದನ್ನು ಟ್ರಿಗರ್ ಆದರು. ಅವರು ಆಕ್ರೋಶಕ್ಕೆ ಒಳಗಾದರು. ಮೋದಿಯವರನ್ನು ದೇಶದ್ರೋಹಿ ಅಂತೇಳಿ ಪ್ರಸ್ತಾಪ ಮಾಡಿದರು. ಅದರ ಮುಂದುವರಿದ ಭಾಗವಾಗಿ BJP ಸದಸ್ಯರು ಅವರನ್ನು ಅಮಾನತು ಮಾಡಬೇಕು ಅಂತೇಳಿ ರಾತ್ರಿಯೇ ದೂರು ಕೊಟ್ಟಿದ್ದರು. ಇವತ್ತು ಬೆಳಗ್ಗೆ ವಿಧಾನ ಪರಿಷತ್ ಕಲಾಪ ಆರಂಭ ಆದಾಗ ಈ ವಿಚಾರ ಪ್ರಸ್ತಾಪ ಬಂತು. ಈ ವಿಚಾರ ಪ್ರಸ್ತಾಪ ಆಗುವ ಮುನ್ನ ನಿನ್ನೆ, ಯಾಕೆಂದರೆ CT ರವಿಯವರು ವಿಧಾನ ಪರಿಷತ್ನ ಕಲಾಪದಲ್ಲಿ ಉತ್ತರ ಕೊಡೋ ಸಂದರ್ಭದಲ್ಲಿ ಇರಲಿಲ್ಲ, ಘಟನೆ ಆದಾಗ ಇರಲಿಲ್ಲ.
ನಜೀರ್ ಅಹ್ಮದ್ ಅವರು ಮೋದಿ ಅವ್ರನ್ನ ದೇಶದ್ರೋಹಿ ಅಂದಂಥ ವಿಚಾರಕ್ಕೆ ಆವಾಗ ಪ್ರತಿಕ್ರಿಯೆ ಕೊಡೋದಕ್ಕೆ ಅವರು ಸದನದಲ್ಲಿ ಇರಲಿಲ್ಲ. ಹಾಗಾಗಿ ಇವತ್ತು ಸದನ ಆರಂಭ ಆಗ್ತಿದ್ದ ಹಾಗೆ ಸಿ ಟಿ ರವಿ ಭಾಳ ಆಕ್ರೋಶವಾಗಿ ಮಾತನಾಡಿದರು. ಭಾರತದಲ್ಲಿರ್ತಕ್ಕಂಥ ಯಾವುದೇ ನಾಲಿಗೆ ಪ್ರಧಾನಮಂತ್ರಿಯವರನ್ನು ಈ ರೀತಿಯಾಗಿ ದೇಶದ್ರೋಹಿ ಅಂತೇಳಿ ಕರೆಯೋದಿಲ್ಲ. ಇದ್ಯಾವುದೋ ಪಾಕಿಸ್ತಾನದ ನಾಲಿಗೆ ಆಗಿರಬೇಕು, ಇದನ್ನು ಪತ್ತೆ ಹಚ್ಚಿ ಅಂತೇಳಿ ಪೀಠಕ್ಕೆ ಅವರು ಮನವಿ ಮಾಡಿಕೊಂಡ್ರು. ಜೊತೆಗೆ ನಜೀರ್ ಅಹ್ಮದ್ ಅವರ ಹೆಸರನ್ನು ಅವರು ತೆಗೆದುಕೊಳ್ಳಿಲ್ಲ ಮತ್ತು ಅವ್ರನ್ನ ಗುರಿಯಾಗಿಸಿ ಮಾತನಾಡಲಿಲ್ಲ ಅನ್ನುವಂಥದ್ದು ಅಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆ. ಸೊ ಅವರು ಕ್ಷಮೆ ಕೇಳಬೇಕು ಅನ್ನುವ ಕಾರಣಕ್ಕಾಗಿ ಏನೋ ಕಾಂಗ್ರೆಸ್ ಸಿ ಟಿ ರವಿಯವರ ವಿಚಾರವನ್ನು ಎತ್ಕೊಂಡು ಸಭಾಪತಿಗಳಿಗೆ ದೂರು ಕೊಟ್ಟರು. ಸಿ ಟಿ ರವಿಯವರು ಈ ರೀತಿ ಮಾತನಾಡಿದ್ದು ತಪ್ಪು ಅಂತೇಳಿ ಅವರು ಕ್ಷಮೆ ಕೇಳಬೇಕು, ನಜೀರ್ ಅಹ್ಮದ್ಗಿಂತ ಮೊದಲು ಕ್ಷಮೆ ಕೇಳಲಿ ಅನ್ನುವಂಥ ಪಟ್ಟನ್ನು ಅವರು ಹಿಡಿದರು. ಕೊನೆಗೆ ನಜೀರ್ ಅಹ್ಮದ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ಆ ವಿಷಾದ ವ್ಯಕ್ತಪಡಿಸೋದಕ್ಕೆ ಹಿಂದೆ ನಡೆದಂಥ ಬೆಳವಣಿಗೆ, ಸಭಾಪತಿಗಳ ಚೇಂಬರ್ಗೆ ಕರೆದು ಅವರಿಗೆ ಸಲಹೆ ಕೊಡಲಾಯಿತು. ಅದಾದಮೇಲೆ ಮುಖ್ಯಮಂತ್ರಿಗಳ ತನಕ ಈ ವಿಚಾರ ಹೋಯಿತು. ಮುಖ್ಯಮಂತ್ರಿಗಳ ಸೂಚನೆ ಬಂದ ಮೇಲೆ ನಜೀರ್ ಅಹ್ಮದ್ ಅವರು ಬಂದು ವಿಷಾದವನ್ನು ವ್ಯಕ್ತಪಡಿಸಿದರು. ಅಂದರೆ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಯವ್ರನ್ನ, ಅವರು ಕಾಂಗ್ರೆಸ್ಸಿಗೆ ಪ್ರಧಾನಮಂತ್ರಿ, BJP ಪ್ರಧಾನಮಂತ್ರಿ ಅನ್ನೋದು ಸೆಕೆಂಡ್ರಿ, ಈ ದೇಶದ ಪ್ರಧಾನಮಂತ್ರಿ. ಹಾಗಾಗಿ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಈ ರೀತಿ ಮಾತನಾಡಿದ್ದು ಸರಿಯಲ್ಲ ಅನ್ನುವಂಥ ಚರ್ಚೆಗಳು ಮತ್ತೆ ಪರಿಷತ್ನಲ್ಲಿ ಆರಂಭ ಆಯಿತು. ಜೊತೆಗೆ ಸಭಾಪತಿಗಳು ನಜೀರ್ ಅಹ್ಮದ್ ಅವರು ಈ ಹಿಂದೆ ಮಾತನಾಡಿರ್ತಕ್ಕಂಥದ್ದರ ಬಗ್ಗೆಯೂ ಕೂಡ ಉಲ್ಲೇಖಗಳನ್ನು ಹೇಳ್ತಾ ಇದ್ರು. ಈ ಹಿಂದೆ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರು ಅಂಥೇಳಿ ಪ್ರಸ್ತಾಪ ಮಾಡಿದರು. ಮೋದಿಯವರು ನಂಬರ್ 1 ಫ್ರಾಡ್ ಅಂಥೇಳಿ ನಜೀರ್ ಅಹ್ಮದ್ ಅವರು ವಿಧಾನ ಪರಿಷತ್ನಲ್ಲೇ ಇದೇ ಥರದ ಆಕ್ರೋಶಕ್ಕೆ ಗುರಿಯಾಗಿ ಆಗಲೂ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದರು. ಇದು ರಿಪೀಟೆಡ್ಲಿ ಆಗ್ತಾ ಇರುವ ಕಾರಣಕ್ಕಾಗಿ BJP ಸದಸ್ಯರು ಕೂಡ ಭಾಳ ದೊಡ್ಡ ಮಟ್ಟಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸೊ ಈ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಭಾಗವಾಗಿ ಸಿ ಟಿ ರವಿ ಆಡಿದಂಥ ಮಾತನ್ನೇ ಇಟ್ಕೊಂಡು ಕಾಂಗ್ರೆಸ್ ಸದಸ್ಯರಿಗೆ ಅವರ ಕ್ಷಮೆಗೆ ಆಗ್ರಹಿಸಿದ್ದಾರೆ. ಈಗಲೂ ಕೂಡ ಅದೇ ನಡೀತಾ ಇದೆ. ಇವತ್ತು ಇಡೀ ದಿನ ಕೂಡ ಯಾವುದೇ ರೀತಿಯಾದಂತಹ ನರೇಗಾ ವಿಚಾರ ಚರ್ಚೆ ಆಗಲಿ, VBG ರಾಮ್ಜಿ ಚರ್ಚೆಯ ಪ್ರಸ್ತಾವನೆಯನ್ನೇ ಮಂಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಕ್ಷಮೆ ಕೇಳುವಂಥ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ನಡೀತಾ ಇದೆ. ನಜೀರ್ ಅಹ್ಮದ್ ಕ್ಷಮೆ ಕೇಳಿದ್ದಾಯಿತು, ಅಂದರೆ ವಿಷಾದ ವ್ಯಕ್ತಪಡಿಸಿದ್ದಾಯಿತು, ಅವರು ಕ್ಷಮೆ ಕೇಳಲಿಲ್ಲ. ಕ್ಷಮೆ ಕೇಳಬೇಕು ಅನ್ನುವಂತಹ ವಿಚಾರಕ್ಕೂ ಕೂಡ ಒಂದಷ್ಟು ಜಟಾಪಟಿಗಳು ನಡೀತು. ಈಗ ಸಿ ಟಿ ರವಿಯವರ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ನವರು ಕ್ಷಮೆ ಕೇಳಬೇಕು ಅನ್ನುವಂಥ ಒತ್ತಾಯ ಮಾಡ್ತಿದ್ದಾರೆ. ಆದರೆ ಸಿ ಟಿ ರವಿಯು ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಕ್ಷಮೆ ಕೇಳಿದರೆ ಅದು ನನ್ನ ಆತ್ಮಸಾಕ್ಷಿಯ ವಿರುದ್ಧ ನಡ್ಕೊಂಡಂಗೆ ಆಗುತ್ತೆ, ಹೀಗಾಗಿ ನಾನು ಕ್ಷಮೆ ಕೇಳೋದಿಲ್ಲ ಅಂತೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಕೂತಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಈಗಲೂ ಅದೇ ವಿಚಾರ ಮುಂದುವರಿತಾ ಇದೆ. ಸಿ ಟಿ ರವಿಯವರು ಕ್ಷಮೆ ಕೇಳದೇ ಇದ್ದರೆ ಈ ಪರಿಷತ್ ಕಲಾಪ ಮುಂದುವರಿತದ ಇಲ್ವಾ, ಅಥವಾ ನಾಳೆಗೆ ಮುಂದೂಡಿಕೆ ಆಗುತ್ತಾ? ನಾಳೆ ಕೊನೆ ದಿನ ಆಗಿರೋದ್ರಿಂದ ನರೇಗಾ ಚರ್ಚೆಗೆ ಅವಕಾಶ ಸಿಗೋದಿಲ್ಲ, ಅದು ಅವಕಾಶ ಸಿಗಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಜಟಪಟಿಗಳು ನಡೀತಾ ಇದೆಯೋ? ಒಂದು ರೀತಿ ಮೇಲ್ಮನೆ ಅನ್ನುವಂಥದ್ದು ತನ್ನ ಘನತೆ, ಗೌರವ ಎಲ್ಲವನ್ನೂ ಈ ಸದನದಲ್ಲಿ ಕಳೆದುಕೊಂಡಿದೆ ಅನ್ನೋದಂತೂ ಬಹಳ ಸ್ಪಷ್ಟ ಭಾವನೆ. ರೈಟ್ಲಿ ಸೆಡ್. ಅದ್ರ ಬಗ್ಗೆ ಚರ್ಚೆ ಆಗಬೇಕು, ನರೇಗಾ ಬಗ್ಗೆ ಚರ್ಚೆ ಆಗುತ್ತೋ ಇಲ್ವೋ ಅಥವಾ ಆಗಬಾರ್ದು ಅಂತಲೇ ಹಿಂಗಾಗ್ತಿದ್ಯಾ, ಅದು ಪ್ರಶ್ನೆ ಆಗಿದೆ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್. ಚಿಂತಕರ ಚಾವಡಿ ಅಂತ ನಾವು ಪರಿಷತ್ತನ್ನ ಕರಿತೀವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ತನ್ನ ಘನತೆಯನ್ನು ಕಳ್ಕೊಳ್ತಾ ಇದೆ ಅಂತ. ದೇಶದ್ರೋಹಿ ಬರುತ್ತೆ, ಪಾಕಿಸ್ತಾನದ ನಾಲಿಗೆ ಬರುತ್ತೆ. ಈಗಿನ ಸೆಷನ್ ಬಗ್ಗೆನೇ ಮಾತಾಡೋದಾದ್ರೆ ನೋಡಿ, ಚಿಂತಕರ ಚಾವಡಿ ಅಂತಲ್ಲ, ಎಲ್ಲೂ ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಜೀವನ ನಡೆಸ್ತಿರ್ತಕ್ಕಂಥವ್ರು ಭಾಷೆಯ ಬಳಕೆಯ ಬಗ್ಗೆ ಸಂಯಮದಿಂದ ಇರಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಅನ್ವಯ ಆಗುತ್ತೆ. ಅಂದರೆ ನಾವು ಇಲ್ಲಿ ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಮಾತನಾಡೋರಿಂದ ಹಿಡಿದು ಸದನದಲ್ಲಿ ಮಾತನಾಡುವವರು ಏನು ಜನ ಇದ್ದಾರೆ, ಯಾಕೆಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ಏನು ನಡೀತಾ ಇದೆ ಸದನದಲ್ಲಿ ಅಂತಕ್ಕಂಥದ್ದನ್ನು ನೋಡ್ತಾ ಇರ್ತಾರೆ. ಹೀಗಾಗಿ ನನಗನ್ಸುತ್ತೆ ಅದು ಬಾಯಿ ತಪ್ಪಿ ದೇಶದ್ರೋಹಿ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರ ವಿರುದ್ಧ? ಪ್ರಧಾನಮಂತ್ರಿ ಅಂದರೆ ಯಾರೇ ಒಬ್ಬ ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿ ಇರಲಿ, ಮಂತ್ರಿಗಳೇ ಇರಲಿ, ಸಂವಿಧಾನದ ಓತನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರ ಮೇಲೆ ನೀವು ದೇಶದ್ರೋಹಿ ಅಂತಕ್ಕಂಥ ಪದವನ್ನು ಅಷ್ಟು ಸಹಜವಾಗಿ ಸರಳವಾಗಿ ನಿಮ್ಮ ಬಾಯಿಂದ ಬರುತ್ತಾದರೂ ಹೇಗೆ? ಅದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ನನಗನ್ಸುತ್ತೆ ನಜೀರ್ ಅಹ್ಮದ್ ಈಸ್ ಅ ವೆರಿ ಸೀಸನ್ಡ್ ಪೊಲಿಟಿಷಿಯನ್. ಭಾಳ ವರ್ಷಗಳ ಕಾಲ ಕೋಲಾರದಿಂದ ಬರ್ತಾರೆ, ಭಾಳ ವರ್ಷಗಳ ಕಾಲ ಯೂತ್ ಕಾಂಗ್ರೆಸ್ನಿಂದ ಹಿಡಿದು ಇವತ್ತು ಸಿದ್ದರಾಮಯ್ಯನವರ ಒಬ್ಬ ಆಪ್ತ ಪೊಲಿಟಿಕಲ್ ಸೆಕ್ರೆಟರಿಯಾಗಿ ನಜೀರ್ ಅಹ್ಮದ್ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಕುಳಿತುಕೊಂಡು ಅವರು ಭಾಷಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಳಸಿದ ಪದ ಮುಖ್ಯಮಂತ್ರಿಗಳಿಗೆ ಭಾಷಣ ಕಂಟಿನ್ಯೂ ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಹಾಗಾಗಿ ನನಗನ್ಸುತ್ತೆ ನೀವು ಸದನದಲ್ಲಿ ಕುಳಿತಿದ್ದೀರಿ, ಯಾಕೆ ಕುಳಿತಿದ್ದೀರಿ, ಯಾವ ಪಕ್ಷ ನಿಮ್ಮನ್ನು ಕೂಡಿಸಿದೆ ಅನ್ನುವ ಸಂದರ್ಭದಲ್ಲಿ ನೋಡಿ, ಸಾರ್ವಜನಿಕವಾಗಿ ಅಥವಾ ಪೊಲಿಟಿಕಲಿ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಯಾರದೇ ಅಡ್ಡಿ ಇರಲ್ಲ. ಪಾಲಿಟಿಕ್ಸ್ನಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ. ಬಟ್ ಆ ಟೀಕೆ ಟಿಪ್ಪಣಿಗಳ ಎಲ್ಲಿವರೆಗೆ ನೀವು ಅದಕ್ಕೊಂದು ಥ್ರಿಶೋಲ್ಡ್, ಅದಕ್ಕೊಂದು ಪೇಷನ್ಸ್ ಇರುತ್ತೆ.
ಅಲ್ಲಿವರೆಗೆ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡ್ಬೋದು. ನಾವು ಕೂಡ ರಾಜಕಾರಣಿಗಳನ್ನು ಟೀಕಿಸ್ತೀವಿ. ಅದಕ್ಕೊಂದು ಭಾಷೆಯ ಬಳಕೆಯ ಬಗ್ಗೆ ನಮಗೂ ಕೂಡ ಒಂದು ಸಂಯಮ ಇರಬೇಕಾಗತ್ತೆ. ಹೀಗಿರುವಾಗ ನಜೀರ್ ಅಹ್ಮದ್ ಪ್ರಧಾನಮಂತ್ರಿಗಳನ್ನೇ ದೇಶದ್ರೋಹಿ ಅಂತ ಸದನದಲ್ಲಿ ಕರೆದು ನಂತರ ಇಲ್ಲ ಯಾರಿಗಾದರೂ ನೋವಾಗಿದ್ದರೆ ವಿಷಾದ ಅಂತಕ್ಕಂಥದ್ದು, ಇಟ್ಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಪಾರ್ಟೀಸ್ ಯಾರ್ದೋ ನಾಯಕರು ಅಂತಕ್ಕಂಥದ್ದಿರಲ್ಲ. ದೇಶದ ಪ್ರಧಾನಮಂತ್ರಿಗಳು ದೇಶದ ಗೌರವವೂ ಹೌದು, ಅವರನ್ನು ದೇಶದ್ರೋಹಿ ಅಂತ ಕರೆಯೋದು. ಅದರ ಜೊತೆಗೆ ಬಿ ಜೆ ಪಿ ನಾಯಕರಿಗೆ ಯಾರೇ ಏನೇ ಮಾತಾಡಿದರೂ ಕೂಡ ಪಾಕಿಸ್ತಾನದ ನಾಲಿಗೆ. ಇವತ್ತು ನಜೀರ್ ಅಹ್ಮದ್ ಮಾತಾಡಿದರೆ ಅದಕ್ಕೆ ಸಿ ಟಿ ರವಿ ಟಾಂಗ್ ಕೊಟ್ಟಿರ್ಬೋದು. ಆದರೆ ಪ್ರತಿ ಬಾರಿ ಅದು ಕೂಡ ನನಗನ್ಸುತ್ತೆ ಎರಡೂ ಅತಿರೇಕಗಳನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ನಜೀರ್ ಅಹ್ಮದ್ ನರೇಂದ್ರ ಮೋದಿ ಅವರನ್ನು ದೇಶದ್ರೋಹಿ ಅಂತಕ್ಕಂಥದ್ದನ್ನು ಕರೆದಿರೋದು ಬರೀ ವಿಷಾದ ವ್ಯಕ್ತಪಡಿಸಿದರೆ ಅದು ಅರಸೋಗುತ್ತೆ ಅಂತಕ್ಕಂಥದ್ದು ಇರಲ್ಲ. ಅದೇ ರೀತಿ ಸಿ ಟಿ ರವಿಯವರು ಕೂಡ ಹಿಂದೆ ಒಂದು ಸಲ ಬೆಳಗಾವಲ್ಲಿ ಸಿ ಟಿ ರವಿಯವರು ಬಾಯಿ ತಪ್ಪಿ ಮಾತಾಡಿ ಏನೇನು ಗೊಂದಲಗಳಾಗಿವೆ ಅಂತಕ್ಕಂಥದ್ದು ಗೊತ್ತಿದೆ. ಬಟ್ ಇವತ್ತು ಓಕೆ, ನಜೀರ್ ಅಹ್ಮದ್ ಆ ಪದ ಬಳಸಿದ್ರು ಅನ್ನುವ ಕಾರಣಕ್ಕೋಸ್ಕರ ಪ್ರತಿರೋಧವನ್ನು ನಾನು ವ್ಯಕ್ತಪಡಿಸಿದೆ ಅನ್ನೋದನ್ನು ಸಿ ಟಿ ರವಿ ಹೇಳ್ತಾ ಇದ್ದಾರೆ. ಭಾವನಾ. ಪ್ರಶಾಂತ್, ನೀವು ಹೇಳ್ತಾ ಇದ್ರಿ ನಜೀರ್ ಅಹ್ಮದ್, ಸಿ ಟಿ ರವಿ ಇವರೆಲ್ಲ ಸೀಸನ್ಡ್ ಪೊಲಿಟಿಷಿಯನ್ಸ್. ಇವರು ಒಂದು ಮಾತಿಗೆ ಒಂದು ತೂಕ ಇರುತ್ತೆ, ಜನ ಅವರನ್ನ ನೋಡ್ತಾರೆ. ಇಂಥ ರಾಜಕಾರಣಿಗಳು ಹೆಂಗಂದ್ರೆ ಹಂಗೆ ನಾಲಿಗೆಗಳ ಬಳಕೆ, ಇವಾಗ ಪಾಕಿಸ್ತಾನದ ನಾಲಿಗೆ ಅಂತ ಹೇಳಿದ್ರು, ನೀವೇ ಬೆಳಗಾವಿಯ ಉದಾಹರಣೆ ಕೊಟ್ರಿ. ನಜೀರ್ ಅಹ್ಮದ್ ಈ ಹೇಳಿಕೆ ಜನರು ನೋಡ್ತಾರೆ ಅನ್ನೋದು ಈ ರಾಜಕಾರಣಿಗಳಿಗೆ ಗಮನದಲ್ಲಿರಲ್ವಾ? ಇತ್ತೀಚಿನ ದಿನಗಳಲ್ಲಿ ಆ ಸೆನ್ಸಿಟಿವಿಟಿ ಹೋಗಿದೆಯಾ? ಸ್ವಲ್ಪ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಜನರು ನೋಡಲಿ ಅನ್ನುವ ಕಾರಣಕ್ಕೋಸ್ಕರ ಈ ಶಬ್ದಗಳ ಬಳಕೆ ಮಾಡ್ತಿದ್ರೆ ಓಕೆ. ಅನೇಕ ಬಾರಿ ಅದರಲ್ಲಿ ಮಾಧ್ಯಮಗಳ ಪಾಲು ಕೂಡ ಇದೆ. ತುಂಬ ಚಂದನೆಯ ಶಾಲೀನ ಪದಗಳನ್ನು ಬಳಸಿ ಭಾಷಣ ಮಾಡಿದರೆ ನಾವು ಅದನ್ನು ಕವರ್ ಮಾಡಲ್ಲ. ಈ ರೀತಿಯ ಪದ ಬಳಕೆ ಆದಾಗ ನ್ಯಾಚುರಲಿ ಅದಕ್ಕೆ ವಿರೋಧ ಪಕ್ಷಗಳ ರೆಸ್ಪಾನ್ಸ್ ಇರುತ್ತೆ, ಮಾಧ್ಯಮಗಳ ಫೋಕಸ್ ಇರುತ್ತೆ. ಆ ಕಾರಣದಿಂದ ಮಾತನಾಡಿ ತಮ್ಮ ನಾಯಕರಿಗೆ ಹತ್ತಿರ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರೆ ಯು ಕ್ಯಾನಾಟ್ ರೂಲ್ ಔಟ್ ಎನಿಥಿಂಗ್ ಆದರೆ ನನಗನ್ಸುತ್ತೆ ನೋಡಿ, ಒಂದಂತೂ ಒಪ್ಕೊಳ್ಬೇಕಾಗತ್ತೆ, ನಮ್ಮ ಸಾರ್ವಜನಿಕ ಜೀವನದಲ್ಲಿ ಸದನದಿಂದ ಹಿಡಿದು ಮಾಧ್ಯಮದವರೆಗೆ ಬಳಸುವ ಪದಗಳ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂಯಮ ಏನಿತ್ತು ಅದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗಿದೆ. ಅದನ್ನು ಎಲ್ಲರೂ ಒಪ್ಪಲೇಬೇಕಾಗಿತ್ತು. ಈಗ ಕನ್ನೇರಿ ಸ್ವಾಮೀಜಿಗಳು ಫಾರ್ ಎಕ್ಸಾಂಪಲ್, ಎಷ್ಟೇ ಅವರು ವೈಚಾರಿಕವಾಗಿರ್ತಕ್ಕಂಥ ಕಾರಣಗಳನ್ನು ಕೊಟ್ಟರೂ ಕೂಡ ಮತ್ತೊಬ್ಬರ ಬಗ್ಗೆ ಆ ರೀತಿಯ ಪದಗಳನ್ನು ಕನ್ನೇರಿ ಸ್ವಾಮಿಗಳನ್ನು ಬಳಸಿದ್ದು ಅದನ್ನು ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇವತ್ತು ನಜೀರ್ ಅಹ್ಮದ್ ಕೂಡ ಸದನದಲ್ಲಿ ಎದ್ದು ನಿಂತು ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಎದ್ದು ನಿಂತು ಬಳಸಿದ ಪದ ಏನಿತ್ತು ಅದು ನಿಜಕ್ಕೂ ಆದರೆ ನಜೀರ್ ಅಹ್ಮದ್ ನಾನು ನಜೀರ್ ಅಹ್ಮದ್ ಅವರನ್ನು ಹತ್ತಿರದಿಂದ ಬಲ್ಲೆ. ಇಷ್ಟು ವರ್ಷಗಳ ಕಾಲದ ಒಂದು ಪೊಲಿಟಿಕಲ್ ಜರ್ನಿ ಇದೆ ಅವ್ರದ್ದು. ಅಂಥವರು ಸದನದಲ್ಲಿ ಏಕಾಏಕಿ ಎದ್ದು ನಿಂತು ಬಾಯಿ ತಪ್ಪಿನಿಂದ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ಇತ್ತೀಚೆಗೆ ರಾಜಕಾರಣಿಗಳಿಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ, ಇಂಥ ಪದಗಳನ್ನು ನಾವು ವಿಪಕ್ಷಗಳ ವಿರುದ್ಧ ಬಳಸಿದರೆ ಮೀಡಿಯಾ ಫೋಕಸ್ಸು ಇರುತ್ತೆ, ವಿಪಕ್ಷಗಳು ಪ್ರತಿರೋಧ ಆಗುತ್ತೆ, ಸ್ವಲ್ಪ ಗದ್ದಲ ಗಲಾಟೆಯಲ್ಲಿ ನಮ್ಮ ಹೆಸರು ಬರುತ್ತೆ. ವಿಧಾನಸಭೆಯಲ್ಲಿ ಜಿ ವಿರುದ್ಧ ನಿರ್ಣಯ, ಕೇಂದ್ರದ ಕಾಯ್ದೆಯ ವಿರುದ್ಧ ನಿರ್ಣಯ ಮಂಡಿಸಿದ್ರು ಸಿಎಂ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರದ ಈ ನಿಯಮ ಅತ್ಯಂತ ಖಂಡನೀಯ ಅಂದ್ರು. ಜಿ ಕಾಯ್ದೆಗೆ ರಾಜ್ಯ ಸರ್ಕಾರದ ವಿರೋಧ ಇದೆ. ಯೋಜನೆ ಲೂಟಿ ಹೊಡೆದ ರಿಪೋರ್ಟ್ ಇದೆ, ಸರ್ಕಾರ ಸದನ ಅಲ್ಲ, ಕಾಂಗ್ರೆಸ್ ಸದನ ಅಲ್ಲ, ಬುಡಮೇಲ್ ಮಾಡಿ ಅದನ್ನು ರದ್ದತಿ ಮಾಡಿ ಲೂಟಿಕೋರ ಕಾಂಗ್ರೆಸ್ ಕಾಯ್ದೆಯನ್ನು ತಂದಿದ್ದಾರೆ. ಲೂಟಿ ಕಾಂಗ್ರೆಸ್ ಅವರು ಲೂಟಿ ಮಾಡಿದೆ. ಈಗ ಮರುಸ್ಥಾಪಿಸಬೇಕು. ಲೂಟಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ರಾಮ್ ಕಿ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಕೇಂದ್ರ ನಿರ್ಣಯದ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಮಾನ್ಯ ಅಧ್ಯಕ್ಷರೇ ಲೂಟಿ ಸರ್ಕಾರ ಆಡಿಟ್ ಅಲ್ಲಿ ಬಂದಿದೆ, ಆಡಿಟ್ ರಿಪೋರ್ಟ್ ಅಲ್ಲಿ ಈಗ ಮಾನ್ಯ ಅಧ್ಯಕ್ಷರೇ ನಾನು ಈ ತರ ನಡೆಸಕ್ಕಾಗಲ್ಲ. ನೀವು ನೋಟಿಸ್ ಸರ್ಕಾರಕ್ಕೆ
ಲೂಟಿ ಸರ್ಕಾರ ಮಾತಾಡುವಾಗ ಸಾಮಾಜಿಕ ಅವ್ರಿಗೆ ಅವಕಾಶ ಇದೆಯಲ್ಲ ನೇಮಕ ಮಾಡ್ತಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋಕೆ ಅವಕಾಶ ಇದೆಯಲ್ಲ. ನವೀಕರಣ ಮಾಡಿದ್ರ ಇದು ಕೆಲಸದ ಹಂಚಿಕೆ ವೇತನ ಅಲ್ಲ. ಇನ್ನು ವಿಧಾನಸಭೆ ಜಿ ವರ್ಸಸ್ ನರೇಗಾ ಸಂಗ್ರಾಮ. ಆಡಳಿತ ಪಕ್ಷದ ವಿರುದ್ಧ ಆರ್ ಅಶೋಕ್ ನೇರ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆ ಕಾಲು ಕೆರೆದುಕೊಂಡು ಜಗಳ ಮಾಡ್ತಾ ಇದ್ದಾರೆ. ಅಧಿವೇಶನದಲ್ಲಿ ಕುಳಿತು ಉತ್ತರನ ಪೌರುಷ ತೋರಿಸ್ತಾ ಇದ್ದಾರೆ. ದಮ್ಮು ತಾಕತ್ತಿದ್ರೆ ರಾಜ್ಯಸಭೆ ಲೋಕಸಭೆಯಲ್ಲಿ ಮಾತಾಡ್ಲಿ ಎಂದಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲು ಹಾಕಿದ್ದಾರೆ. ನಿಯಮಗಳನ್ನು ಗಾಳಿಗೆ ತೂರಿ ನಿರ್ಣಯವನ್ನು ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರವನ್ನು ಬೈಯೋದು, ತೆಗಳೋದು, ಕೇಂದ್ರ ಸರ್ಕಾರನ ಟೀಕೆ ಮಾಡುವಂಥ ಒಂದು ನಿರ್ಣಯವನ್ನು ತಂದಿದ್ದಾರೆ. ರೂಲ್ಸ್ ಪ್ರಕಾರ 7 ದಿನ ಮುಂಚೆ ನಮಗೆಲ್ಲರಿಗೂ ಕಾಪಿ ಕೊಡಬೇಕು. ರೂಲ್ಸಲ್ಲಿ ಕ್ಲಿಯರ್ ಆಗಿದೆ. 7 ದಿನಕ್ಕೆ ಮುಂಚೆ ನಮಗೆ ನೋಟಿಸ್ ಕೊಡಬೇಕು. ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ನಮ್ಗೆ ಮೊದಲೇ 7 ದಿನಕ್ಕೆ ಮುಂಚೆ ಕೊಡಬೇಕು ಅನ್ನೋದು ರೂಲ್ ಬುಕ್ಕಲ್ಲಿದೆ. ಆದರೆ ಇವತ್ತು ಮುಖ್ಯಮಂತ್ರಿ ಆದಂಥವ್ರು ಏಕಾಏಕಿ ದೌರ್ಜನ್ಯ ಮಾಡಿ ಇವತ್ತು ಕೇಂದ್ರ ಸರ್ಕಾರವನ್ನು ಕೆಟ್ಟ ರೀತಿಯಾಗಿ ಬೈಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಸದನದ ನಿರ್ಣಯ ಅಂತ ಹೇಳಿದ್ದಾರೆ. ಸದನ ಅಂದರೆ ನಾವು ಸೇರ್ಕೊತೀವಿ. ಅವ್ರಿಗೆ ಯೋಗ್ಯತೆ ಇದ್ದರೆ ಅದು ಸರ್ಕಾರದ ನಿರ್ಣಯ ಅಂತ ಮಾಡಲಿ, ಕಾಂಗ್ರೆಸ್ ನಿರ್ಣಯ ಅಂತ ಮಾಡಲಿ, ರಾಹುಲ್ ಗಾಂಧಿ ನಿರ್ಣಯ ಅಂತ ಮಾಡಲಿ, ಪ್ರಿಯಾಂಕಾ ವಡೇರಾ. ದಾವಣಗೆರೆ ಬೈ ಎಲೆಕ್ಷನ್ಗೂ ಮುನ್ನವೇ ಬಿಜೆಪಿ ಬಂಡಾಯಕ್ಕೆ ಬ್ರೇಕ್ ಬಿದ್ದಿದೆ. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ಬಣಗಳ ಫೈಟ್. ಬೈ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಹಿರಿಯ ನಾಯಕರು ಸಂಧಾನ ಮಾಡಿದ್ದಾರೆ. ಜಿಎಂ ಸಿದ್ದೇಶ್ವರ್ ಬಣದ ಅಸಮಾಧಾನನ ಹಿರಿಯ ನಾಯಕರು ತಣಿಸಿದ್ದಾರೆ. ಶೆಟ್ಟರ್, ಕಾರಜೋಳ, ನಿರಾಣಿ ನೇತೃತ್ವದಲ್ಲಿ ಬಂಡಾಯ ಪರಿಹಾರ ಸಭೆಯಾಗಿದೆ. ಜಿಎಂ ಸಿದ್ದೇಶ್ವರ್ ಮತ್ತು ಟೀಮ್ ಜೊತೆ ಹಿರಿಯ ನಾಯಕರು ಸಭೆ ನಡೆಸಿದ್ದಾರೆ. ಬಂಡಾಯಕ್ಕೆ ಆಸ್ಪದ ನೀಡದೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅಂತ ಸಲಹೆ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಸಭೆಯಲ್ಲಿ ಚರ್ಚೆಯಾಗಿದ್ದು, ರೇಣುಕಾಚಾರ್ಯ ಬಣ ನಾವು ನೋಡ್ಕೊಳ್ತೀವಿ ಅಂತ ಹಿರಿಯರು ಹೇಳಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ನೀವೇ ಅಭ್ಯರ್ಥಿನ ಸೂಚಿಸಿ ಅಂತ ಕೂಡ ಹಿರಿಯರು ಹೇಳಿದ್ದಾರೆ. ಬರೀ ಅದು ಮಾತ್ರ ಅಲ್ಲ, ದಾವಣಗೆರೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೂ ನೀವೇ ಹೆಸರನ್ನ ಸೂಚಿಸಿ. ಇನ್ನು ಮುಂದೆ ಒಗ್ಗಟ್ಟಾಗಿ ಹೋಗೋದಾಗಿ ಜಿಎಂ ಸಿದ್ದೇಶ್ವರ್ ಬಣ ತಿಳಿಸಿದೆ. ರೇಣುಕಾಚಾರ್ಯ ಬಣ ಸೈಲೆಂಟ್ ಆಗಿದೆಯಾ, ಸೈಲೆಂಟ್ ಆಗತ್ತಾ, ಇಬ್ರು ಒಟ್ಟಿಗೆ ಬಂದಿದ್ದಾರಾ? ದಾವಣಗೆರೆ ಬಂಡಾಯಕ್ಕೆ ಹಿರಿಯರು ಮದ್ದೆರೆಯೋ ಪ್ರಯತ್ನ ಪಟ್ಟಿದ್ದಾರೆ. ಕಳೆದ ಲೋಕಸಭೆಯಿಂದ ನಾನಾ ನೀನಾ ಅಂತ ಆಗಿತ್ತು ಈ ಬಣಗಳ ನಡುವಿನ ಬಡಿದಾಟ. ಸಿದ್ದೇಶ್ವರ್ ಶತಾಯಗತಾಯ ರೇಣುಕಾಚಾರ್ಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಇದ್ರು. ಎಲೆಕ್ಷನ್ನಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಲಿಲ್ಲ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ನಿರಂತರವಾಗಿ ಹೇಳಿಕೆಗಳ ಮೇಲೆ ಹೇಳಿಕೆ ಇಬ್ಬರೂ ನಾಯಕರಿಂದ ಬರ್ತಾ ಇತ್ತು. ಈಗ ಬೈ ಎಲೆಕ್ಷನ್ ಇದೆ. ಬೈ ಎಲೆಕ್ಷನ್ ದೃಷ್ಟಿಯಿಂದ ದಾವಣಗೆರೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅಂತ ಹಿರಿಯ ನಾಯಕರು ಸಂಧಾನ ಮಾಡಿದ್ದಾರೆ. ಆ ಸಂಧಾನ ಸಕ್ಸಸ್ ಅನ್ನೋ ಮಾಹಿತಿ ಇದೆ. ಇನ್ನು 2023ರ ದಾವಣಗೆರೆ ದಕ್ಷಿಣ ಫಲಿತಾಂಶ ನೀವು ನೋಡ್ತಾ ಇದ್ದೀರಿ. ಶಾಮನೂರು ಶಿವಶಂಕರಪ್ಪ ಇಲ್ಲಿಯವರೆಗೆ ಗೆದ್ದುಕೊಂಡು ಬಂದಿದ್ದಾರೆ. 2008ರಿಂದಲೂ ಅವರೇ ಗೆದ್ದುಕೊಂಡು ಬಂದಿದ್ದಾರೆ. ಆದರೆ ಕಳೆದ ಬಾರಿಯ ಡಿಫರೆನ್ಸ್ ಇದ್ದಿದ್ದು 27,888 ಮತಗಳು. ಅಜಯ್ ಕುಮಾರ್ 56,410 ಮತಗಳನ್ನು ಪಡ್ಕೊಂಡಿದ್ರು. 84,298 ಮತಗಳನ್ನ ಶಾಮನೂರು ಶಿವಶಂಕರಪ್ಪ ಅವರು ಪಡ್ಕೊಂಡಿದ್ರು.
ಇನ್ನು ಬಾಗಲಕೋಟೆ ಬಿಜೆಪಿಯಲ್ಲಿ ಜಿಲ್ಲಾ ನಾಯಕರ ಶೀತಲ ಸಮರ ಇದೆ. ಮಾಜಿ ಶಾಸಕ ಚರಂತಿ ಮಠ ವರ್ಸಸ್ ಎಂಎಲ್ಸಿ PH ಪೂಜಾರ. ಬಾಗಲಕೋಟೆ ಜಿಲ್ಲಾ ನಾಯಕರ ನಡುವೆ ಪ್ರತಿಷ್ಠೆಯ ಕಾದಾಟ. ಬಿಜೆಪಿ ಉಸ್ತುವಾರಿನೇ ಸಭೆ ಮಾಡಿದ್ರು ಕೂಡ ಇವರ ಗದ್ದಲಗಳು ಬಗೆಹರಿತಾ ಇಲ್ಲ. ರಾಧಾಮೋಹನ್ ಅಗರ್ವಾಲ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಸಿದ್ರು, ಎಲ್ಲರೂ ಒಟ್ಟಾಗಿ ಹೋಗಬೇಕು ಅಂತ ಹೇಳಿದ್ರು. ಆದ್ರೆ ಅಷ್ಟು ಹೇಳಿದ್ರು ಕೂಡ ಶೀತಲ ಸಮರ ನಿಂತಿಲ್ಲ. ಕೆಲವೇ ತಿಂಗಳಲ್ಲಿ ಬೈ ಎಲೆಕ್ಷನ್ ಬರುತ್ತೆ. ಮೇಟಿ ಅವರ ನಿಧನದಿಂದ ತೆರವಾಗಿರೋ ಕ್ಷೇತ್ರ ಇದು. ಚರಂತಿ ಮಠ ಮತ್ತು ಮೇಟಿ ನಡುವೆ ನಿರಂತರ ಫೈಟ್. ವಿಧಾನಸಭಾ ಎಲೆಕ್ಷನ್ ನಲ್ಲಿ ನಿರಂತರ ಫೈಟ್ ನಡೆದಿದೆ. ಚರಂತಿ ಮಠ 3 ಬಾರಿ ಶಾಸಕರಾದವರು, ಮೇಟಿ 2 ಬಾರಿ ಶಾಸಕರು. ಈಗ ಬಾಗಲಕೋಟೆಯಲ್ಲಿ ಇಬ್ಬರು ನಾಯಕರ ನಡುವಿನ ಶೀತಲ ಸಮರ ಎಲ್ಲಿ ಬೈ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೋ ಅನ್ನೋ ಟೆನ್ಷನ್ ಇದೆ. ಕಳೆದ ಬಾರಿಯ 2023ರ ಬಾಗಲಕೋಟೆ ಚುನಾವಣೆಯ ರಿಸಲ್ಟ್ ನೀವು ನೋಡ್ತಾ ಇದ್ದೀರಿ. ಗೆಲುವಿನ ಅಂತರ ಇದ್ದಿದ್ದು ಕೇವಲ 5878. ವೀರಣ್ಣ ಚರಂತಿಮಠ 73,458 ಮತಗಳನ್ನು ಪಡ್ಕೊಂಡಿದ್ರು. HY ಮೇಟಿ ಅವರು 79,336 ಮತಗಳನ್ನು ಪಡ್ಕೊಂಡಿದ್ರು. ಈಗ ನಾಯಕರ ಪ್ರತಿಷ್ಠೆಯ ಕದನದಿಂದ ಬೈ ಎಲೆಕ್ಷನ್ ನಲ್ಲಿ ತೊಡಕಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಧಾಮೋಹನ್ ಅಗರ್ವಾಲ್ ಬಂದರೂ ಕೂಡ ನಾಯಕರು ಶೀತಲ ಸಮರ ಅಂತ್ಯ ಮಾಡ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ರವಿ ಶಿವರಾಮ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಹಿರಿಯ ನಾಯಕರೆಲ್ಲ ಸೇರಿ ಸಂಧಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸಿದ್ದೇಶ್ವರ ಬಣ ತಣ್ಣಗಾಗಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಇತ್ತೀಚೆಗೆ ಒಂದು ವೇದಿಕೆಯಲ್ಲಿ ಇಬ್ಬರು ನಾಯಕರು, ಒಂದು ಕಡೆ ಸಿದ್ದೇಶ್ವರ್, ಇನ್ನೊಂದು ಕಡೆ ರೇಣುಕಾಚಾರ್ಯ ಇದ್ರು ಕೂಡ ಮುಖ ನೋಡ್ಕೊಂಡಿಲ್ಲ. ಅಲ್ಲೂ ಕೂಡ ರೇಣುಕಾಚಾರ್ಯ ಒಂದು ಚೂರು ಟಾಂಟ್ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಸಂಧಾನ ಆಗಿದ್ಯಾ, ಸಕ್ಸಸ್ ಆಗಿದ್ಯಾ? ಭಾವನಾ, ದಾವಣಗೆರೆ ಲೋಕಸಭಾ ಚುನಾವಣೆ ಯಾವಾಗ ಆಯಿತೋ ಅದಕ್ಕೂ ಪೂರ್ವದಿಂದಲೇ, ಅಂದರೆ ಚುನಾವಣೆ 2-3 ತಿಂಗಳುಗಳು ಇದೆ ಎನ್ನುವ ಸಂದರ್ಭದಲ್ಲಿಯೇ GM ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ನಡುವೆ ಒಂದು ರೀತಿ ಮುಸುಕಿನ ಗುದ್ದಾಟಗಳು ಆರಂಭ ಆಗಿದ್ವು. BJP ಕಚೇರಿಯಲ್ಲಿ ಸ್ವತಃ BS ಯಡಿಯೂರಪ್ಪನವರು ಸಭೆಯನ್ನು ಮಾಡಿ GM ಸಿದ್ದೇಶ್ವರನ್ನ ಸಭೆಗೆ ಕರೆಸಿ ಸಂಧಾನ ಮಾಡುವ, ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಲೋಕಸಭಾ ಚುನಾವಣೆ ರಿಸಲ್ಟ್ BJPಗೆ ವ್ಯತಿರಿಕ್ತವಾಗಿ ಬಂತು. ಸೋಲನ್ನು ಕಾಣಬೇಕಾಯಿತು. ಅಲ್ಲಿಂದ ಶುರುವಾದಂಥ ಜಗಳ, ಅದು GM ಸಿದ್ದೇಶ್ವರ್, BP ಹರೀಶ್ ಮತ್ತು ತಂಡ, ಜೊತೆಗೆ ರೇಣುಕಾಚಾರ್ಯ, ರವೀಂದ್ರನಾಥ್ ಹಾಗೂ ಮಾಡಾಳು ಕಡೆಯವರಿಂದ ಆಗ್ತಾ ಇರುವಂಥ ಒಂದಿಷ್ಟು ಗಲಾಟೆಗಳು. ಹೀಗಾಗಿ ಈ ಎರಡು ಬಣಗಳನ್ನು ಒಂದು ಸೇರಿಸೋದಕ್ಕೆ BJP ನಾನಾ ರೀತಿಯ ಕಸರತ್ತುಗಳನ್ನು ರಾಜ್ಯ ನಾಯಕರುಗಳು, ಹೈಕಮಾಂಡ್ ನಾಯಕರುಗಳು ಮಾಡಿದರು. ಆದರೆ ಯಾವುದೂ ಕೂಡ ಇಲ್ಲಿಯ ತನಕ ಇತ್ಯರ್ಥ ಆಗಿರಲಿಲ್ಲ. ಹೀಗಾಗಿ ಈಗ ಇತ್ಯರ್ಥಪಡಿಸುವಂಥ ಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅಂದರೆ, ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಎರಡು ಬಣಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗದೇ ಇದ್ದರೆ ಮತ್ತೆ ರಾಜ್ಯ BJPಯ ಸಂಘಟನೆಯಲ್ಲಿ ಏನು ಬಿರುಕು, ಬೇಸರ, ಅಸಮಾಧಾನ ಎನ್ನುವಂಥ ಹೆಡ್ಲೈನ್ಗಳು, ಟ್ಯಾಗ್ಲೈನ್ಗಳು ಏನು ಬರ್ತಾ ಇದ್ವು ಅದು ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಆತಂಕ ಕೂಡ ಸಹಜವಾಗಿದೆ. ಈ ಕಾರಣಕ್ಕಾಗಿ ಇತ್ತೀಚೆಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಪ್ರಮುಖರನ್ನು ಕರೆಸಿ, ಪದಾಧಿಕಾರಿಗಳನ್ನು ಸೇರಿಸಿ BJP ಕಚೇರಿಯಲ್ಲಿ ಸಭೆಯನ್ನು ಮಾಡಿದರು. ಸಂಘಟನಾತ್ಮಕ ಸಭೆಯನ್ನು ನಡೆಸಿ ಒಂದು ರೀತಿ ಎಲ್ಲರನ್ನ ಸಮಸ್ಯೆಗಳನ್ನು ಆಲಿಸುವಂಥ ಪ್ರಯತ್ನವೂ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಭಾವನಾ, ಸಂಸದರಾಗಿರುವಂಥ, ಜೊತೆಗೆ ಮಾಜಿ CM ಆಗಿರುವಂಥ ಜಗದೀಶ್ ಶೆಟ್ಟರ್ ಅವರ ನಿವಾಸದಲ್ಲಿ ಗೋವಿಂದ ಕಾರಜೋಳರು, ಪ್ರೀತಮ್ ಗೌಡರು, ಅದೇ ರೀತಿ BP ಹರೀಶ್, GM ಸಿದ್ದೇಶ್ವರ್ ಇವರೆಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಕಳೆದ 15-20 ದಿನಗಳ ಹಿಂದೆ ಆ ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಆ ಸಭೆಗೆ ರೇಣುಕಾಚಾರ್ಯ ಮತ್ತು ತಂಡ ಬಂದಿರಲಿಲ್ಲ. ಆದರೆ ಪ್ರಮುಖವಾಗಿ ರಾಜ್ಯ BJPಗೆ ತಲೆನೋವಾಗಿರುವಂಥ ವಿಚಾರ ಅಂತ ಹೇಳಿದರೆ ಅದು GM ಸಿದ್ದೇಶ್ವರ ಕೋಪ. ಪ್ರಶಾಂತ್ ಯಾವಾಗಲೂ ಹೇಳ್ತಾ ಇರ್ತಾರೆ GM ಸಿದ್ದೇಶ್ವರ ಮತ್ತು ಯಡಿಯೂರಪ್ಪ ಅವರ ಸಂಬಂಧ ಹೇಗಿದ್ವು, ಅವರ ರಾಜಕೀಯದ ಹಿನ್ನೆಲೆಗಳು ಹೇಗಿದ್ವು ಅನ್ನುವಂಥದ್ದು. ಆದರೆ GM ಸಿದ್ದೇಶ್ವರ್ ಅಂತ ಸೀನಿಯರೇ ಇವತ್ತು ಯಡಿಯೂರಪ್ಪ ಮತ್ತು ವಿಜೇಂದ್ರ ನಡುವೆ ಬೇಸರ ಕಂಡಾಗ ಸಹಜವಾಗಿ ಅವರ ನೋವನ್ನು, ಅವರ ಸಮಸ್ಯೆಯನ್ನು ಆಲಿಸುವಂಥದ್ದಕ್ಕೆ ಮೊದಲ ಪ್ರಾಶಸ್ತ್ಯ. ಈ ಕಾರಣಕ್ಕಾಗಿ GM ಸಿದ್ದೇಶ್ವರರನ್ನ ಕರೆದು ಮಾತನಾಡಿದ್ದಾರೆ.
ನೀವು ಯಾರಿಗೆ ಜಿಲ್ಲಾಧ್ಯಕ್ಷರು ಮಾಡಬೇಕು ಅಥವಾ ನಾಡಿದ್ದು ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಅದನ್ನು ನೀವು ಹೆಸರನ್ನು ಸೂಚಿಸಿ ನಾವು ನಿರ್ಣಯವನ್ನು ಮಾಡ್ತೇವೆ. ಜೊತೆಗೆ ಯಾರು ರೇಣುಕಾಚಾರ್ಯ ಮತ್ತು ಅವರ ತಂಡ ಬೇಸರಗೊಂಡಿದೆ ಅವರನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಜವಾಬ್ದಾರಿಯನ್ನು ನಮಗೆ ಬಿಡಿ ಹೇಳುವಂಥ ಒಂದು ಆಶ್ವಾಸನೆಯನ್ನು ಭರವಸೆಯನ್ನು ಅವತ್ತು ನಡೆದಂಥ ಸಭೆಯಲ್ಲಿ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈಗ ಅನಿವಾರ್ಯವಾಗಿ ಆದರೂ ರೇಣುಕಾಚಾರ್ಯ ಮತ್ತು GM ಸಿದ್ದೇಶ್ವರ್ ಚುನಾವಣೆಗೋಸ್ಕರ ಒಂದಾಗಬೇಕು ಅನ್ನುವಂಥ ಒಂದು ಆಶಯವನ್ನು ಅಪೇಕ್ಷೆಯನ್ನು BJPನ ರಾಜ್ಯ ಘಟಕ ಮಾಡ್ತಾ ಇದೆ. ಅದು ತಾವು ಕೇಳ್ತಾ ಇದ್ರಿ, ರೇಣುಕಾಚಾರ್ಯ ಟಾಂಗನ್ನು ಕೊಡ್ತಾ ಇದ್ರು, GM ಸಿದ್ದೇಶ್ವರ್ಗೆ ಒಂದು ರೀತಿ ಪರೋಕ್ಷವಾಗಿ ಮಾತಾಡ್ತಿದ್ರು ಅಂತ ಮಾತುಗಳನ್ನು ಏನು ಹೇಳ್ತಾ ಇದ್ರಿ. ಈಗ ಮೇಲ್ನೋಟಕ್ಕೆ ಅದೆಲ್ಲವೂ ಕೂಡ ಸರಿ ಹೋದಂತೆ ಕಂಡರೂ ಕೂಡ ಸಹಜವಾಗಿ ಇಬ್ಬರಲ್ಲಿಯೂ ಕೂಡ ಒಂದು ರೀತಿ ಆಳವಾದ ಬೇಸರಗಳು ಮೂಡಿದಂತೆ ಕಾಣ್ತಾ ಇದೆ. ಆದರೆ ಅನಿವಾರ್ಯವಾಗಿ ಒಂದು ಪಕ್ಷದ ವೇದಿಕೆಯಲ್ಲಿ ನೀವಿದ್ದಾಗ ಪಾರ್ಟಿ ಸೂಚಿಸಿದ್ದನ್ನು ಮಾಡಬೇಕಾಗ್ತದೆ. ಕೆಲವು ದಿನಗಳ ಹಿಂದೆ ರೇಣುಕಾಚಾರ್ಯ ಹೇಗೆ ಮಾತಾಡ್ತಾ ಇದ್ರು, GM ಸಿದ್ದೇಶ್ವರ್ ಮತ್ತು BP ಹರೀಶ್ ಹೇಗೆ ಮಾತಾಡ್ತಿದ್ರು ಗಮನಿಸಿದ್ರಿ. ಆದರೆ ಭಾವನಾ ಈಗ ಎರಡನ್ನ ಸಮವಾಗಿ ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ರಾಜ್ಯ BJPಗಿದೆ. ಜೊತೆಗೆ ವಿಜೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪನವರಿಗೆ ಹೇಗಿದ್ರು ರೇಣುಕಾಚಾರ್ಯ ನಮ್ಮ ಜೊತೆಗಿದ್ದಾರೆ ಅಥವಾ ನಮಗೆ ಸಪೋರ್ಟಿವ್ ಆಗಿದ್ದಾರೆ, ಅವರನ್ನು ಸಮಾಧಾನ ಮಾಡಬಹುದು. ಆದರೆ ವಿಜೇಂದ್ರ ಅವರಿಗೆ ಮತ್ತಷ್ಟು ಸಂಘಟನೆಯನ್ನು ಗಟ್ಟಿ ಮಾಡೋದಕ್ಕೆ ಆ ಜಿಲ್ಲೆಯಲ್ಲಿ GM ಸಿದ್ದೇಶ್ವರ್ ಅವರ ಸಹಕಾರವೂ ಬೇಕು ಅನ್ನುವಂಥ ನಿರೀಕ್ಷೆ ಇರೋದ್ರಿಂದ ಸಹಜವಾಗಿ ಒಂದಿಷ್ಟು ಹೆಚ್ಚಿನ ಒತ್ತನ್ನು GM ಸಿದ್ದೇಶ್ವರ್ ಅವರಿಗೆ ಕೊಟ್ಟಂತೆ ಕಾಣ್ತಾ ಇದೆ. ಆ ಕಾರಣಕ್ಕೆ ಪ್ರತ್ಯೇಕ ಸಭೆಯನ್ನು ಮಾಡಿದರೆ ಬಹುಶಃ ಸಭೆ ಸಂಧಾನ ಸಕ್ಸಸ್ ಆಗಿದೆ ಅಂತ ಹೇಳಬಹುದು. ಭಾವನಾ, ಇನ್ನು ಬಾಗಲಕೋಟೆ ಕಥೆ ಏನು ರವಿ? ಅಂದ್ರೆ ಒಂದು ಕಡೆ ಚರಂತಿ ಮಠ, ಇನ್ನೊಂದು ಕಡೆ ಪೂಜಾರಿ, ಇಬ್ಬರೂ ಕೂಡ ಮುಸುಕಿನ ಗುದ್ದಾಟ ಯಾವ ಮಟ್ಟಗಿದೆ ಅಂದ್ರೆ ಉಸ್ತುವಾರಿಗಳು ಬಂದರೂ ಸರಿ ಹೋಗ್ತಾ ಇಲ್ಲ. ಅದನ್ನು ಅವತ್ತು ನಡೆದಂಥ ಸಭೆಯಲ್ಲಿ ಪ್ರತ್ಯೇಕವಾಗಿ ಸಭೆ ಮಾಡಿದ್ರು ಭಾವನಾ. ಯಾರು ಪ್ರಮುಖವಾಗಿ ಕೇಂದ್ರದ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿಯೇ ಅವರು ಸಭೆಯನ್ನು ಮಾಡಿದರೂ ಕೂಡ ಅಲ್ಲಿ ಯಾವುದೇ ಗಂಭೀರವಾದ ಸಮಸ್ಯೆ ಹೇಳುವಂಥದ್ದೇನಿಲ್ಲ. ಆದರೆ ಚರಂತಿ ಮಠರಿಗೆ ಮತ್ತು PH ಪೂಜಾರಿ ನಡುವೆ ಒಂದು ರೀತಿ ಮುಸುಕಿನ ಗುದ್ದಾಟ, ಒಂದಿಷ್ಟು ಬೇಸರ ಪರಸ್ಪರ ಇಬ್ಬರಲ್ಲಿಯೂ ಇದೆ. ಹೀಗಾಗಿ ಅದನ್ನು ಸಮ ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಹೈಕಮಾಂಡ್ ಮಾಡಿದರೂ ಕೂಡ ಇಲ್ಲಿಯ ತನಕ ತೀವ್ರವಾಗಿ ಸಕ್ಸಸ್ ಅನ್ನು ಕಂಡಂತೆ ಕಾಣ್ತಾ ಇಲ್ಲ. ಕೆಲವೇ ತಿಂಗಳುಗಳಲ್ಲಿ ಬೈ ಎಲೆಕ್ಷನ್ ಇದೆ. ಈ ಹಿಂಗೆ ಮುಸುಕಿನ ಗುದ್ದಾಟ ಮುಂದುವರಿತಾ ಇದ್ರೆ ಕಥೆ ಏನು? ಎಕ್ಸಾಕ್ಟ್ಲಿ ಆ ಕಾರಣಕ್ಕೋಸ್ಕರವೇ ಸಭೆ ಏನು ಚುನಾವಣೆ ಬರ್ತಾ ಇದೆ, ಬೈ ಎಲೆಕ್ಷನ್ ಇದೆ, ಆ ಕಾರಣಕ್ಕೋಸ್ಕರ ಇದನ್ನು ಸಮ ಮಾಡಬೇಕು, ಸರಿಪಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ರಾಜ್ಯ ನಾಯಕರುಗಳು ಮಾಡಿದ್ದಾರೆ. ಜೊತೆಗೆ ಅಗರ್ವಾಲ್ ಅವರು ಕೂಡ ಬಂದು ಸಭೆಯನ್ನು ಮಾಡಿದರು ಭಾವನಾ. ಆದರೆ ಚರಂತಿ ಮಠರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನುವ ಕುರಿತಾಗಿ ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಆಗಿದೆ. ನಮಗಿರುವ ಮಾಹಿತಿಯ ಪ್ರಕಾರ ಭಾವನಾ, ಚರಂತಿ ಮಠರು ಈ ಹಿಂದೆ ಕೂಡ ಸ್ಪರ್ಧೆಯನ್ನು ಮಾಡಿದರು. ಹೀಗಾಗಿ ಅವರಿಗೆ ಟಿಕೆಟ್ ಕೊಡುವುದರ ಬಗ್ಗೆ ಹೈಕಮಾಂಡ್ಗೆ ಒಂದು ಶಿಫಾರಸನ್ನು ಕೋರ್ ಕಮಿಟಿ ಕೂಡ ಮಾಡಿದೆ. ಈ ಕಾರಣಕ್ಕಾಗಿ PH ಪೂಜಾರಿ ಅವರು ಮತ್ತು ಏನು ಚರಂತಿ ಮಠ ನಡುವೆ ಒಂದಿಷ್ಟು ಉಸುಕಿನ ಗುದ್ದಾಟಗಳು, ಬೇಸರಗಳು ಇದ್ದಾವೆ, ಅದನ್ನು ಸರಿಪಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನೀವು ದಾವಣಗೆರೆಗೆ ಕಂಪೇರ್ ಮಾಡಿದಾಗ ಬಾಗಲಕೋಟೆಯಲ್ಲಿ ಆಗಿರುವಂಥ ಸಮಸ್ಯೆ ತೀವ್ರವಾಗಿ ಎದ್ದು ಕಾಣ್ತಾ ಇಲ್ಲ. ಆದರೆ ಇಬ್ಬರ ನಡುವಿನ ಗಲಾಟೆ ಒಂದು ಚುನಾವಣೆ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರಬಹುದು ಎನ್ನುವಷ್ಟರ ಮಟ್ಟಿಗಂತೂ ನಿಶ್ಚಿತವಾಗಿದೆ. ಒಂದಿಷ್ಟು ಹಿಂದಕ್ಕೆ ಹೋಗಿ ಹೇಳೋದಾದರೆ ಭಾವನಾ, PH ಪೂಜಾರ ಹಿಂದೆ 2008ರಲ್ಲಿ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದರು. ಶಾಸಕರಾದ ಸಂದರ್ಭದಲ್ಲಿ ಇವತ್ತೇನು BJPಯಿಂದ ಉಚ್ಚಾಟನೆಗೊಂಡಿದ್ದಾರೆ ಯತ್ನಾಳ್ ಅವರು, ಅಲ್ಲಿ ಆ ಕ್ಷೇತ್ರಕ್ಕೆ ಅವರು ಉಸ್ತುವಾರಿಯಾಗಿದ್ದರು. ಯಾರಿಗೆ ಟಿಕೆಟನ್ನು ಕೊಡಬೇಕು ವಿಧಾನಸಭಾ ಚುನಾವಣೆಗೆ ಹೇಳುವಂಥ ವಿಚಾರ ಮುಂದೆ ಬಂದಾಗ PH ಪೂಜಾರಿ ಅವರಿಗೆ ನೀವು ಸಂಸದರಾಗಿ ಆ ಕ್ಷೇತ್ರವನ್ನು ಚರಂತಿ ಮಠರಿಗೆ ಬಿಟ್ಟುಕೊಡಿ ಹೇಳುವಂಥ ಒಂದು ಸಲಹೆಯನ್ನು ಮುಂದಿಟ್ಟಾಗ PH ಪೂಜಾರಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಲಿಲ್ವಂತೆ. ನಂತರದಲ್ಲಿ ಅವರು ಮೇಲ್ಮನೆಗೆ ಅಂದರೆ ಪರಿಷತ್ಗೆ ಆಯ್ಕೆಯನ್ನು ಮಾಡಲಾಯಿತು. ಚರಂತಿ ಮಠರಿಗೆ ವಿಧಾನಸಭಾ ಟಿಕೆಟನ್ನು ಕೊಡಲಾಯಿತು. ಚರಂತಿ ಮಠರು ಗೆಲುವನ್ನು ಕೂಡ ಕಂಡರು. ಆದರೆ ಈ ಕಳೆದ ಬಾರಿಯ ಚುನಾವಣೆಯಲ್ಲಿ ಚರಂತಿ ಮಠರು ಸೋತಿದ್ದಾರೆ. ಅಲ್ಲಿ ಒಂದಿಷ್ಟು ಸಂಘಟನೆಗೆ ಸಂಬಂಧಪಟ್ಟಂತೆ ಚರಂತಿ ಮಠ ನಮ್ಮನ್ನು ವಿಶ್ವಾಸ ತೆಗೆದುಕೊಳ್ತಿಲ್ಲ ಅನ್ನುವಂಥ ಆರೋಪ PH ಪೂಜಾರಿ ಅವ್ರದ್ದು. PH ಪೂಜಾರಿ ಅವರಿಗೆ ನಾವು ಸರಿಯಾಗಿ ನಡೆಸ್ಕೊಂಡಿದ್ದೀವಿ ಹೇಳುವಂಥ ವಾದ ಈ ಕಡೆಯಿಂದ ಚರಂತಿ ಮಠರದ್ದು. ಹೀಗಾಗಿ ಈ ಒಂದು ಪ್ರತಿಷ್ಠೆಯಲ್ಲಿ ವಿಧಾನಸಭಾ ಬೈ ಎಲೆಕ್ಷನ್ ಬರ್ತಾ ಇದೆ ನಾಡಿದ್ದು. ಆ ಸಂದರ್ಭದಲ್ಲಿ ಅದು ವ್ಯತಿರಿಕ್ತವಾಗಿ ಏನು ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಭೆಯನ್ನು ಮಾಡಿದ್ದಾರೆ. ಆದರೆ ದಾವಣಗೆರೆ ಸಂಧಾನ ಸಕ್ಸಸ್ ಆದಂತೆ ಅಥವಾ ದಾವಣಗೆರೆಯಲ್ಲಿ ಆದಂಥ ಸಮಸ್ಯೆಯನ್ನು ಬಗೆಹರಿಸಿದಂತೆ ಅಲ್ಲಿಯ ಸಮಸ್ಯೆಯನ್ನು ಕೂಡ ಶೀಘ್ರದಲ್ಲೇ ಬಗೆಹರಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಭಾವನಾ, ರೈಟ್ ರವಿ, ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ನಲ್ಲಿದ್ದಾರೆ. ಪ್ರಶಾಂತ್, ಈ ಎರಡೂ ಕ್ಷೇತ್ರಗಳಲ್ಲಿ ಇರೋ ಮನಸ್ತಾಪಗಳು ಸದ್ಯಕ್ಕೆ ದಾವಣಗೆರೆಯಲ್ಲಿ ಎಲ್ಲವೂ ಸರಿ ಅನ್ನೋ ಹಾಗೆ ಕಂಡು ಬರ್ತಾ ಇದ್ರು ಕೂಡ ಕಂಪ್ಲೀಟ್ ಆಗಿ ಸಂಧಾನ ಸಕ್ಸಸ್ ಆಗಿದೆಯಾ ಗೊತ್ತಿಲ್ಲ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ದಾವಣಗೆರೆಯ ಸಮಸ್ಯೆ ಲೋಕಸಭಾ ಚುನಾವಣೆಯ ನಂತರ ಶುರುವಾಗಿತ್ತು. GM ಸಿದ್ದೇಶ್ವರ್ಗೆ ಟಿಕೆಟ್ ಕೊಡಬೇಕೋ ಬೇಡವೋ ಅಂತಂದಾಗ ಅವರ ಪತ್ನಿಗೆ ಟಿಕೆಟ್ ಕೊಡಲಾಯಿತು. ಅವರು ಕೆಲ ಸಾವಿರ ಮತಗಳ 30-35,000 ಮತಗಳ ಅಂತರದಿಂದ ಸೋತರು. ಅದಾದ ಮೇಲೆ GM ಸಿದ್ದೇಶ್ ಯಡಿಯೂರಪ್ಪನವ್ರ ಮೇಲೆ ಮುನಿಸ್ಕೊಂಡ್ರು. ಯಡಿಯೂರಪ್ಪನವ್ರಿಗೂ ಅವ್ರಿಗೂ ಮಾತುಕತೆ ಬಂದಾಯಿತು. ವಿಜೇಂದ್ರರ ವಿರುದ್ಧ ಟೀಕಾಪ್ರಹಾರಗಳನ್ನು ಮಾಡಿದರು. ಯತ್ನಾಳ್ ಗುಂಪನ್ನು ಕೂಡ GM ಸಿದ್ದೇಶ್ ಅಧಿಕೃತವಾಗಿ ಸೇರಿಕೊಂಡ್ರು. ಯಡಿಯೂರಪ್ಪನವರು ಕೂಡ ಬೇಸರಗೊಂಡಿದ್ದರು, ಸಿದ್ದೇಶ್ ಅವ್ರ ಜೊತೆ ನನ್ನ ಸಂಬಂಧ ಹಾಳಾಯ್ತಲ್ಲ ಅಂತಕ್ಕಂಥದ್ದು.
ಆದರೆ ಈಗ ಒಂದು ಪ್ಯಾಚಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಎರಡು ಮುಖ್ಯ ಕಾರಣಗಳು ಗೋಚರಿಸ್ತವೆ. ಒಂದು, GM ಸಿದ್ದೇಶ್ವರ್ ಅವರನ್ನು ಹೇಗಾದರೂ ಮಾಡಿ ಅಕಾಮಿಡೇಟ್ ಮಾಡಿ ಪ್ಲೆಕೇಟ್ ಮಾಡಿ ಅಂತ ಸ್ವತಃ ಅಮಿತ್ ಶಾ ರಾಜ್ಯ ಅಧ್ಯಕ್ಷ ವಿಜೇಂದ್ರರಿಗೆ 2-3 ಬಾರಿ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ GM ಸಿದ್ದೇಶ್ವರ್ ಅವರು ಮುನಿಸ್ಕೊಂಡು ಹೋಗಿ ಈ ಬೈ ಎಲೆಕ್ಷನ್ಸನ್ನು ನಡೆಸುವ ಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಕೂಡ ಇಲ್ಲ ಅನ್ನೋದು ಸ್ಪಷ್ಟ. ಯಾಕಂದರೆ GM ಸಿದ್ದೇಶ್ವರ್ ಸಾದರ ಲಿಂಗಾಯತರ ಭಾಗದಲ್ಲಿ, ದಾವಣಗೆರೆ, ಚಿತ್ರದುರ್ಗ ಈ ಭಾಗದ ಸಾದರ ಲಿಂಗಾಯತರಲ್ಲಿ GM ಸಿದ್ದೇಶ್ವರ್ ಅವ್ರಿಗೊಂದು ಒಳ್ಳೆಯ ಹೆಸರಿದೆ. ಶಾಮನೂರು ಶಿವಶಂಕರಪ್ಪ ಕುಟುಂಬವನ್ನು ಎದುರಿಸೋರು ಯಾರಾದರೂ ಇದ್ದರೆ ಅದು ಸಿದ್ದೇಶ್ವರ್ ಅಂತಕ್ಕಂಥ ಮಾತಿದೆ. ಆ ಕಾರಣದಿಂದ ವಿಜೇಂದ್ರ ಕೂಡ ರೇಣುಕಾಚಾರ್ಯ, ಶಿವಯೋಗಿ ಸ್ವಾಮಿ, ಮಾಡಾಳು ವಿರೂಪಾಕ್ಷಪ್ಪ ಅವರ ಪುತ್ರ ಇವರೆಲ್ಲರನ್ನ ಪದೇ ಪದೇ ಬೆಂಗಳೂರಿಗೆ ಕರೆಸಿ GM ಸಿದ್ದೇಶ್ವರ್ ಯಾರು ಹೇಳ್ತಾರೆ ಅವರು ಕ್ಯಾಂಡಿಡೇಟ್ ಆಗಬೇಕು. ಈ ಬಾರಿ 28ರ ಚುನಾವಣೆಯಲ್ಲೂ ಕೂಡ ನಾವು ಒಟ್ಟಾಗಿ ಹೋಗುವ ರೀತಿಯಲ್ಲಿ ನೀವಿಬ್ಬರು ಒಟ್ಟಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ವಿಜೇಂದ್ರ ರೇಣುಕಾಚಾರ್ಯ ಅವ್ರಿಗೂ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಫಿಕ್ಸ್ ಆಗಿಲ್ಲ. ರೇಣುಕಾಚಾರ್ಯ ಶಿವಯೋಗಿ ಸ್ವಾಮಿ ಬಣ ಏನಿದೆ ಆ ಬಣ ಹೇಳ್ತಾ ಇದೆ, ಇಲ್ಲ ಹಿಂದೆ ಅಜಯ್ ಕುಮಾರ್ ಸ್ಪರ್ಧೆ ಮಾಡಿದರು 2023ರ ಚುನಾವಣೆಯಲ್ಲಿ, ಅವರೇ ಕ್ಯಾಂಡಿಡೇಟ್ ಆಗಬೇಕು ಅಂತಕ್ಕಂಥದ್ದನ್ನು ರೇಣುಕಾಚಾರ್ಯ ಬಣ ಹೇಳ್ತಾ ಇದ್ದರೆ, ಸಿದ್ದೇಶ್ವರ್ ಮತ್ತು BP ಹರೀಶ್ ಹೇಳ್ತಾ ಇದ್ದಾರೆ ಆ ಒಂದು ಪರ್ಟಿಕ್ಯುಲರ್ ಕ್ಷೇತ್ರ ಏನಿದೆ ಅಲ್ಲಿ ಲಿಂಗಾಯತರಿಗೆ ಕೊಡುವ ಬದಲು OBCಗೆ ಟಿಕೆಟ್ ಕೊಡೋಣ. ಹೀಗಾಗಿ ಯಶವಂತರಾವ್ ಹಳೆ ಹಿಂದೆ ಏನು ಪ್ರಯೋಗಗಳಾಗಿದ್ವು ಆ ಪ್ರಯೋಗವನ್ನು ನಾವು ದಾವಣಗೆರೆಯಲ್ಲಿ ಮಾಡೋಣ ಅಂತಕ್ಕಂಥದ್ದು GM ಸಿದ್ದೇಶ್ವರ್ ಮನಸ್ಸಿನಲ್ಲಿದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ನಿರ್ಧರಿಸ್ಬೋದು. ಆದರೆ ಒಂದು ದಾವಣಗೆರೆ BJPಯಲ್ಲಿ ಅನ್ನಿಸ್ತಾ ಇರ್ತಕ್ಕಂಥದ್ದು, ರೇಣುಕಾಚಾರ್ಯ ಮತ್ತು ಸಿದ್ದೇಶ್ವರರನ್ನ ಒಟ್ಟಿಗೆ ತರುವ ಒಂದು ಪ್ರಯತ್ನ, ರೇಣುಕಾಚಾರ್ಯ BP ಹರೀಶ್ರನ್ನು ಒಟ್ಟಿಗೆ ತರುವ ಪ್ರಯತ್ನವನ್ನು ವಿಜೇಂದ್ರ ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ ಬಾರಿ GM ಸಿದ್ದೇಶ್ವರ್ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಮೇಲೆ ನೇರ ಆರೋಪ ಮಾಡಿದರು, ನನ್ನ ಸೋಲಿಗೆ ನಿಮ್ಮ ಶಿಷ್ಯ ರೇಣುಕಾಚಾರ್ಯ ಕಾರಣ ಅನ್ನುವ ರೀತಿಯಲ್ಲಿ. ಹೀಗಾಗಿ ಈ ಬಾರಿ ಹೈಕಮಾಂಡ್ ಕೂಡ GM ಸಿದ್ದೇಶ್ವರ್ ಅವರನ್ನು ಅಕಾಮಿಡೇಟ್ ಮಾಡಿ ಅಂತ ಹೇಳಿರೋದ್ರಿಂದ ಬಹುತೇಕ ವಿಜೇಂದ್ರ ಅವರು ಕೂಡ ಸಿದ್ದೇಶ್ವರ್ ಅವರನ್ನು ಜೊತೆಗಿಟ್ಕೊಂಡು ರೇಣುಕಾಚಾರ್ಯ ಅವರನ್ನು ಕೂಡ ಜೊತೆಗಿಟ್ಕೊಂಡು ಈ ಚುನಾವಣೆಗೆ ಹೋಗಿ ಅಂತಕ್ಕಂಥದ್ದನ್ನು ಹೇಳೋ ಸಾಧ್ಯತೆ ಜಾಸ್ತಿ. ಆದರೆ ನೋಡಿ, ದಾವಣಗೆರೆ ಒಂದು ಪಿಕ್ಯುಲಿಯರ್ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದಿಂದ ಯಾರು ನಿಲ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಒಂದು ಸಿಂಪತಿ ವೋಟ್ ಕೂಡ ನಿಶ್ಚಿತವಾಗಿ ಇರಬಹುದು ಅಂತಕ್ಕಂಥದ್ದು ಅಂದಾಜು. ಇನ್ನು ಬಾಗಲಕೋಟೆಗೆ ಹೋಗೋದಾದರೆ ನೋಡಿ, ವೀರಣ್ಣ ಚರಂತಿಮಠ್ ಮತ್ತು PH ಪೂಜಾರರ ಜಗಳ ಇವತ್ತು ನಿನ್ನೆದಲ್ಲ, ಸುದೀರ್ಘ ಅವಧಿ. ಯಾಕಂದರೆ PH ಪೂಜಾರ್ ಜನಸಂಘದ ಹಿನ್ನೆಲೆಯಿಂದ ಬಂದವರು. ಅವರು ತುಳಸಗೇರಿ ಹನುಮಂತನ ದೇವಸ್ಥಾನ ಇದೆ, ಅದರ ಅರ್ಚಕರವರಲ್ಲಿ. BVV ಏನು ಸಂಘ ಇದೆ, ಬಸವೇಶ್ವರ ವಿದ್ಯಾವರ್ಧಕ ಸಂಘ ಇದೆ, ಅದರ ಅಧ್ಯಕ್ಷರಾಗಿ ವೀರಣ್ಣ ಚರಂತಿಮಠ್ ಇದ್ದರು. ಹೀಗಾಗಿ ವೀರಣ್ಣ ಚರಂತಿಮಠ್ ಅಲ್ಲಿ ಆಲ್ಟರ್ನೇಟಿವ್ಲಿ ಗೆಲ್ತಿದ್ದಾರೆ. ಒಮ್ಮೆ ವೀರಣ್ಣ ಚರಂತಿಮಠರು, ಒಮ್ಮೆ ಮೇಟಿ ಗೆಲ್ತಾ ಇದ್ದರು. ಮೇಟಿಯವರ ಸಾವಿನ ನಂತರ ತೆರವಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಸಿಂಪತಿ ಕೂಡ ಇರುತ್ತೆ. ಆದರೆ ಒಂದು BJPಗೆ ಇರ್ತಕ್ಕಂಥ ಲಾಭ ಅಂತಂದರೆ ಮೇಟಿ ಕುಟುಂಬದಲ್ಲಿ ದೊಡ್ಡ ಮಟ್ಟದ ಒಡಕಿದೆ. ನನಗೆ ಟಿಕೆಟ, ನಿನಗೆ ಟಿಕೆಟ ಅಂತಕ್ಕಂಥದ್ರ ಬಗ್ಗೆ ಒಡಕಿದೆ. ಹೀಗಾಗಿ ವೀರಣ್ಣ ಚರಂತಿಮಠರಿಗೆ ಟಿಕೆಟ್ ಕೊಟ್ಟರೆ PH ಪೂಜಾರನ್ನು ಅಕಾಮಿಡೇಟ್ ಮಾಡಬಹುದಾ, ಅವರನ್ನು ಆನ್ ಬೋರ್ಡ್ ತೆಗೆದುಕೊಳ್ಬಹುದಾ ಅನ್ನುವ ಪ್ರಯತ್ನವನ್ನು ರಾಜ್ಯ BJP ಮಾಡ್ತಾ ಇದೆ. ಆದರೆ PH ಪೂಜಾರ್ ಮತ್ತು ವೀರಣ್ಣ ಚರಂತಿಮಠರ ಜಗಳ ಯಾವುದೋ ಒಂದು ನಿರ್ದಿಷ್ಟ ಕಾರಣಕ್ಕಿಲ್ಲ, ಅದು ದಶಕಗಳಿಂದ ಆ ಜಗಳ ನಡ್ಕೊಂಡೇ ಬಂದಿದೆ. ಹೀಗಾಗಿ ಚರಂತಿಮಠ ಆದರೆ ಏನೋ PH ಪೂಜಾರ್ ಅವ್ರು ಬಂದು ಕೆಲಸ ಮಾಡಿಬಿಡ್ತಾರೆ ಅಂತಕ್ಕಂಥ ಸ್ಥಿತಿ ಸದ್ಯಕ್ಕಂತರೂ ಕಾಣ್ತಾ ಇಲ್ಲ. PH ಪೂಜಾರ್ ಮೊನ್ನೆ ನಂಗೆ ವಿಧಾನಸಭೆ ಸೌಧದಲ್ಲೂ ಸಿಕ್ಕಿದ್ರು. ಕೇಳಿದೆ ನಾನು ಅವ್ರನ್ನ, ಏನು ಚರಂತಿಮಠಕ್ಕೆ ಸಿಕ್ಕರೆ ಕೆಲಸ ಮಾಡ್ತೀರಾ ಅಂತಕ್ಕಂಥದ್ರ ಬಗ್ಗೆ. ಅವ್ರು ನಗು ಉತ್ತರ ಆಗಿತ್ತೆ ಹೊರತು ಅವರು ಏನನ್ನೂ ಕೂಡ ಹೇಳಲಿಲ್ಲ. ಆದರೆ ಚರಂತಿಮಠರಿಗೆ ಟಿಕೆಟ್ ಕೊಡಬೇಡಿ ಅನ್ನೋದನ್ನು PH ಪೂಜಾರ್ ಹೋಗಿ ವಿಜೇಂದ್ರರಿಗೆ ಹೇಳಿದ್ದಾರೆ. ವೀರಣ್ಣ ಚರಂತಿಮಠ ಏನಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಾನು ನಿಂತರೆ ಗೆದ್ದು ಬರ್ತೀನಿ ಅಂತಕ್ಕಂಥದ್ದನ್ನು ಯಡಿಯೂರಪ್ಪನವ್ರಿಗೂ ವಿಜೇಂದ್ರರಿಗೂ ಸ್ಪಷ್ಟಪಡಿಸಿದ್ದಾರೆ. ಚರಂತಿಮಠರಿಗೆ ಟಿಕೆಟ್ ದೊರೆಯುವ ಸಾಧ್ಯತೆಗಳು ಹೆಚ್ಚು. PH ಪೂಜಾರ್ ಆನ್ ಬೋರ್ಡ್ ಇರ್ತಾರಾ? ಯಾಕಂದರೆ ವಿಜೇಂದ್ರರಿಗೂ ಕೂಡ ಇದೊಂದು ರೀತಿಯಾಗಿರ್ತಕ್ಕಂಥ ಅಗ್ನಿ ಪರೀಕ್ಷೆ. ಕಳೆದ ಬೈ ಇಲೆಕ್ಷನ್ನಲ್ಲಿ BJPಗೆ ಭಾಳ ದೊಡ್ಡ ಏಟಾಗಿತ್ತು. ಸಂಡೂರು ಸೋತಿದ್ರು, ಆ ಕಡೆ ಶಿಗ್ಗಾಂವ್ ಕೂಡ ಬೊಮ್ಮಾಯಿಯವರ ಪುತ್ರ ಸೋತಿದ್ರು, ಈ ಕಡೆ ಯೋಗೀಶ್ವರ್ JDS ಕೊಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಹೋಗಿ ಕಾಂಗ್ರೆಸ್ನಿಂದ ಗೆದ್ದಿದ್ರು. 3 ಕ್ಷೇತ್ರಗಳನ್ನು BJP ಕಳ್ಕೊಂಡಿತ್ತು. ಈ ಬಾರಿ 2 ಅಲ್ಲಿ ಅಟ್ಲೀಸ್ಟ್ 1-1 ಮಾಡುವ ಪ್ರಯತ್ನವನ್ನು ಮಾಡಿದರೆ ಮಾತ್ರ ವಿಜೇಂದ್ರರಿಗೂ ಕೂಡ ಇದೊಂದು ಅಗ್ನಿ ಪರೀಕ್ಷೆ ಆಗಿದೆ. ಹೀಗಾಗಿ ದಾವಣಗೆರೆ ಮತ್ತು ಬಾಗಲಕೋಟ್ನಲ್ಲಿ ಸತತವಾಗಿ ಪ್ಯಾಚಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾಡ್ತಾ ಇದ್ದಾರೆ. ಎಸ್ ಪ್ರಶಾಂತ್, ವಾಪಸ್ ಬರ್ತೀನಿ. ಭಾರತ ಅಮೆರಿಕ ಮಧ್ಯದ 6 ತಿಂಗಳ ವ್ಯಾಪಾರ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿದೆ.
ಭಾರತ ಅಮೆರಿಕದ ಮಧ್ಯೆ ವ್ಯಾಪಾರ ಒಪ್ಪಂದ ಘೋಷಣೆಯಾಗಿದ್ದು ಪ್ರಧಾನಿ ಮೋದಿ ಅಧ್ಯಕ್ಷ ಟ್ರಂಪ್ ರಿಂದ ವ್ಯಾಪಾರ ಒಪ್ಪಂದ ಘೋಷಣೆ. ಭಾರತದ ಸರಕುಗಳಿಗೆ ಅಮೆರಿಕದ ತೆರಿಗೆ 50% 18% ಇಳಿಕೆ. ಅಮೆರಿಕಾಗೆ ರಫ್ತುದಾರ ದೇಶಗಳ ಸಾಲಿನಲ್ಲಿ ಭಾರತಕ್ಕೆ ಕಡಿಮೆ ತೆರಿಗೆ. ಮೋದಿ ಟ್ರಂಪ್ ಮಧ್ಯೆ ಫೋನ್ ಕರೆ ನಂತರ ಒಪ್ಪಂದ ಘೋಷಣೆಯಾಗಿದ್ದು ಭಾರತದ ರಫ್ತು ಉತ್ಪನ್ನಗಳ ಮೇಲೆ ತೆರಿಗೆ 50% ವಿಧಿಸಿತ್ತು ಯುಎಸ್. ಈಗ ಅದನ್ನ 18% ಇಳಿಕೆ ಮಾಡಿದೆ. ಅಮೆರಿಕದ ಸರಕುಗಳಿಗೆ ಭಾರತದಲ್ಲೂ ತೆರಿಗೆ ಇಳಿಸಿದೆ ಮೋದಿ ಸರ್ಕಾರ. ಎರಡ್ 2025 ಆಗಸ್ಟ್ 12ನೇ ತಾರೀಕು ಭಾರತದ ಮೇಲೆ 50% ತೆರಿಗೆ ವಿಧಿಸಿತ್ತು ಟ್ರಂಪ್ ಸರ್ಕಾರ, 50%. ಈಗ ಅಂತಿಮವಾಗಿ 18% ಬಂದಿದೆ. ಮೊದಲಿದ್ದ ತೆರಿಗೆ 50%, ಈಗಿನ ತೆರಿಗೆ 18%. 6 ತಿಂಗಳ ತೆರಿಗೆ ಸಂಘರ್ಷದ ನಂತರ ಅಂತಿಮವಾಗಿ ಈಗ ಅಮೆರಿಕ ಕಡಿಮೆ ತೆರಿಗೆಯನ್ನ ನಿರ್ಧಾರ ಮಾಡಿದೆ. ಭಾರತ ಮತ್ತು ಯುಎಸ್ ನಡುವಿನ ವ್ಯಾಪಾರ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿದೆ. ಇದು ತಾತ್ಕಾಲಿಕವೋ ಗೊತ್ತಿಲ್ಲ. ಭಾರತನ ಬೆದರಿಸೋ ಅಮೆರಿಕದ ಪ್ರಯತ್ನ ಎಲ್ಲ ವಿಫಲ ಆಯಿತು. ರಷ್ಯಾದಿಂದ ನೀವು ತೈಲ ಖರೀದಿ ನಿಲ್ಲಿಸಲಿಲ್ಲ ಅಂದ್ರೆ ಇನ್ನೂ ಹೆಚ್ಚು ಮಾಡ್ತೀವಿ ತೆರಿಗೆ ಅಂತ ಟ್ರಂಪ್ ಬೆದರಿಕೆ ಹಾಕಿದ್ರು. ತೈಲ ಖರೀದಿ ನಿಲ್ಲಿಸದಿದ್ದಕ್ಕೆ ಭಾರತದ ಮೇಲೆ 50% ತೆರಿಗೆ ವಿಧಿಸಿದ್ರು. ರಷ್ಯಾ ತೈಲ ಖರೀದಿಸೋ ಚೀನಾದ ವಿರುದ್ಧ ಮಾತ್ರ ಮೃದು ಧೋರಣೆ ತಾಳಿತ್ತು ಅಮೆರಿಕ. ಟ್ರಂಪ್ ಒತ್ತಡಕ್ಕೆ ಮಣಿಯದೆ ರಷ್ಯಾ ತೈಲ ಖರೀದಿಗೆ ಭಾರತ ಕಂಟಿನ್ಯೂ ಮಾಡಿತು, ಮುಂದುವರೆಸಿತು. ಯುರೋಪ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಆಗತಾ ಇದ್ದ ಹಾಗೆ ದಾರಿಗೆ ಬಂತು ಟ್ರಂಪ್ ಸರ್ಕಾರ. ಮದರ್ ಆಫ್ ಆಲ್ ಡೀಲ್ಸ್ ನಂತರ ಈಗ ಯುಎಸ್ ದಾರಿಗೆ ಬಂದಂತೆ ಕಾಣ್ತಾ ಇದೆ. 50% ಇತ್ತು, ಈಗ 18% ಇಳಿಸಿದೆ. ಇನ್ನು ಲೋಕಸಭೆಯಲ್ಲಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಜಟಾಪಟಿ ನಡೆಯಿತು. ಗದ್ದಲ ಕೋಲಾಹಲಗಳು ನಡೆದು 8 ಸಂಸದರು ಸದನದಿಂದ ಅಮಾನತಾಗಿದ್ದಾರೆ. ಸ್ಪೀಕರ್ ಮೇಲೆ ಪೇಪರ್ ತೂರಿದ್ದ 8 ಸಂಸದರಿಗೆ ಅಮಾನತು ಶಿಕ್ಷೆ ನೀಡಲಾಗಿದೆ. ಅದರಲ್ಲಿ 7 ಜನ ಕಾಂಗ್ರೆಸ್ ಸಂಸದರು, ಒಬ್ಬ ಸಿಪಿಎಂ ಸಂಸದ. ಕಿರಣ್ ರೆಡ್ಡಿ, ವೆಂಕಟರಮಣ್, ಮಾಣಿಕಂ ಠಾಕೂರ್, ಹಿಬಿ ಈಡನ್, ಗುರ್ಜಿತ್ ಸಿಂಗ್ ಔಜುಲಾ, ಅಮರಿಂದರ್ ಸಿಂಗ್ ರಾಜಾ, ಶಾಂತ್ ಪಡೋಲೆ, ಡೀನ್ ಕುರಿಯಾಕೋಸ್ ಅಮಾನತ್ತಾದ ಸಂಸದರು. Sri Amrinder Singh Raja Waring, Sri Gurjit Singh Aulia, Sri Hebi Eden Prashant Padole, Sri Dean Karyakos, S. Venkatesh and Kiran Reddy in utter disregard to the House and the authority of the chair through reaching to the table of Secretary General and other officers in the well of the House and throwing papers on the chair and having been named by the chair, resolved that the above mentioned members may be suspended from the services. प्रश्न यह है कि श्री किरेन रिजिजू द्वारा प्रस्तुत प्रस्ताव को स्वीकृत किया जाए। जो सदस्य प्रस्ताव के पक्ष में है वो हाँ कहे, जो सदस्य प्रस्ताव के विपक्ष में वो ना कहे। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ। प्रश्न ಸಂಸದರ ಅಮಾನತ್ತು ನಿರ್ಧಾರದ ವಿರುದ್ಧ ಕಾಂಗ್ರೆಸ್ ಸಿಡಿದೇಳಿತು. ಅಮಾನತ್ತು ಖಂಡಿಸಿ ಸಂಸತ್ ಎದುರು ವಿಪಕ್ಷಗಳು ಪ್ರತಿಭಟನೆ ನಡೆಸಿದ್ರು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆದಿದ್ದು ಕಾಂಗ್ರೆಸ್ ಪ್ರತಿಭಟನೆಗೆ ಇತರೆ ವಿಪಕ್ಷ ನಾಯಕರು ಕೂಡ ಸಾಥ್ ಕೊಟ್ಟರು.
ಪೀಟರ್ ನವಾರೋ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ. US ಕಾಮರ್ಸ್ ಸೆಕ್ರೆಟರಿ ಮಾತಾಡಿದ್ದನ್ನು ನೋಡಿದ್ದೀವಿ. ಟ್ರಂಪ್ ಆಗಾಗ ಏನೇನು ಬೆದರಿಕೆಗಳನ್ನು ಹಾಕ್ತಾ ಇದ್ರು ಅಂತ ನೋಡಿದ್ದೀವಿ. ಇವತ್ತಿನ USನ ನಿರ್ಧಾರಕ್ಕೆ ಏನು ಕಾರಣ? ಮದರ್ ಆಫ್ ಆಲ್ ಡೀಲ್ಸ್ ಅಥವಾ ಭಾರತದ ಸಹನೆನಾ? ನೋಡಿ ಭಾವನಾ, ಕಳೆದ 6-7 ತಿಂಗಳಲ್ಲಿ ಅಮೆರಿಕ ಮತ್ತು ಚೈನಾದ ಪೈಪೋಟಿಯ ಕಾರಣದಿಂದಾಗಿ, ಸ್ಪೆಸಿಫಿಕಲಿ ಚೈನಾದ ಗೂಡ್ಸ್ನಿಂದ ಅಮೆರಿಕ ತುಂಬ ಹೋಗಿತ್ತು. ಅದು ಬೇಸಿಕ್ ಆಗಿರ್ತಕ್ಕಂಥ ಕಾರಣ. ಹಾಗಾಗಿ ವಿಶ್ವದ ಬಹುತೇಕ ಮ್ಯಾನುಫ್ಯಾಕ್ಚರಿಂಗ್ ದೇಶಗಳೇನಿವೆ, ಅಂದರೆ ಅಮೆರಿಕಕ್ಕೆ ರಫ್ತು ಮಾಡ್ತಕ್ಕಂಥ ದೇಶಗಳ ಮೇಲೆ ಟ್ಯಾಕ್ಸ್ ಹಾಕ್ತೀನಿ ಅಂತಕ್ಕಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಜನವರಿಯಲ್ಲೇ ಘೋಷಣೆ ಮಾಡಿದರು. 25% ರೆಸಿಪ್ರೋಕಲ್ ಟ್ಯಾಕ್ಸ್ ಹಾಕಿದ್ರು, ಅಂದರೆ ಎಲ್ರಿಗೂ 25% ಬೇಸ್ ಟ್ಯಾಕ್ಸ್ ಹಾಕಿದರು. ಅದಾದ ಮೇಲೆ ಆಯಾ ದೇಶಗಳು ಯಾವ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಛೂಟನ್ನು ಅಮೇರಿಕಕ್ಕೆ ಕೊಡುತ್ತವೆ ಅನ್ನೋದರ ಆಧಾರದ ಮೇಲೆ ಟ್ಯಾಕ್ಸ್ಗಳನ್ನು, ಈಗ ರಷ್ಯಾದಿಂದ ಭಾರತ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದೆ, ಹೀಗಾಗಿ ಉಕ್ರೇನ್ ವಿರುದ್ಧದ ರಷ್ಯಾದ ಸಮರಕ್ಕೆ ಅದರಿಂದ ಹಣ ಹೋಗ್ತಾ ಇದೆ ಅನ್ನುವ ಕಾರಣವನ್ನು ನೀಡಿ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಅಡಿಷ್ನಲ್ 25% ಟ್ಯಾಕ್ಸನ್ನು ಹಾಕಿದರು. 50% ಟ್ಯಾಕ್ಸ್ ಅಂದರೆ $100 ಯಾವುದಾದ್ರೂ ಗೂಡ್ಸ್ ಇಲ್ಲಿಂದ ಅಮೇರಿಕಕ್ಕೆ ಹೋಗೋದಿದ್ರೆ ಅದು ಅಲ್ಲಿ $150 ಮಾರಾಟ ಆಗುತ್ತೆ ಅಂತಕ್ಕಂಥದ್ದು. ನಿನ್ನೆಯ ಒಟ್ಟಾರೆ ಡೀಲ್ನ ಅರ್ಥ ಏನು ಅಂತಂದರೆ, 25% ರಷ್ಯಾದ್ದೇನು ಇಂಪೋರ್ಟ್ ಇತ್ತು ಅದನ್ನು ಕಂಪ್ಲೀಟಾಗಿ ತೆಗೆದು ಹಾಕಲಾಯಿತು. ಅದರ ಜೊತೆಗೆ ರೆಸಿಪ್ರೋಕಲ್ ಟ್ಯಾಕ್ಸ್ ಏನು ಹಾಕಲಾಗಿತ್ತು ಅದರಲ್ಲೂ ಕೂಡ 7%, ಅಂದರೆ 50% ಟ್ಯಾಕ್ಸನ್ನು 18% ಟ್ಯಾಕ್ಸ್ಗೆ ಇಳಿಸ್ತಕ್ಕಂಥ ನಿರ್ಧಾರವನ್ನು ಡೊನಾಲ್ಡ್ ಟ್ರಂಪ್ ನಿನ್ನೆ ನರೇಂದ್ರ ಮೋದಿ ಅವರ ಜೊತೆಗಿನ ಭಾಷಣದ ಒಂದು ಸಂಭಾಷಣೆಯ ನಂತರ, ಫೋನ್ ಚರ್ಚೆಯ ನಂತರ ಆ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ನೀವು ಬೇರೆ ಕಾಂಪಿಟೇಟಿವ್ ಮಾರ್ಕೆಟ್ಸ್ಗಳನ್ನು ನೋಡಿದರೆ, ಈಗ ಇಂಡೋನೇಷ್ಯಾ ತಗೊಳ್ಳಿ, ವಿಯೆಟ್ನಾಂ ತಗೊಳ್ಳಿ, ಬಾಂಗ್ಲಾದೇಶ್ ತೆಗೆದುಕೊಳ್ಳಿ, ಚೈನಾ ತೆಗೆದುಕೊಳ್ಳಿ, ಚೈನಾದ ಮೇಲೆ 32% ಟ್ಯಾಕ್ಸನ್ನು ಅಮೆರಿಕ ವಿಧಿಸಿದೆ. ಚೈನಾ ಕೂಡ ಅಮೆರಿಕನ್ ಗೂಡ್ಸ್ ಮೇಲೆ ಪ್ರತಿಯಾಗಿ ಅಷ್ಟೇ ದೊಡ್ಡ ಟ್ಯಾಕ್ಸನ್ನು ವಿಧಿಸ್ತಾ ಇದೆ. ಭಾರತದ ಒಟ್ಟಾರೆ ಎಕಾನಮಿ ಕಳೆದ 1 ವರ್ಷದಿಂದ ನಾವು ಯಾಕೆ ಕನ್ಸಂಪ್ಷನ್ ಜಾಸ್ತಿ ಮಾಡಬೇಕು, ಡೊಮೆಸ್ಟಿಕ್ ಕನ್ಸಂಪ್ಷನನ್ನು ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಬಯಸ್ತಾ ಇತ್ತು. ಇನ್ಕಮ್ ಟ್ಯಾಕ್ಸ್ನಲ್ಲಿ 12 ಲಕ್ಷದವರೆಗೆ ಏನೊಂದು ವಿನಾಯಿತಿಯನ್ನು ನೀಡಲಾಯಿತು. ನಂತರ GST ರೇಟ್ಸ್ಗಳನ್ನು ಇಳಿಸಿದ್ದು ಕೂಡ ಜನ ಕೊಳ್ಳಿ, ಅದರ ಮೂಲಕ ಟ್ಯಾಕ್ಸ್ ಕಲೆಕ್ಷನ್ ಆಗಲಿ. ಯಾಕಂದರೆ ಕನ್ಸಂಪ್ಷನ್ ಭಾರತದ ಕಡಿಮೆ ಇದೆ, ನಾವು ಹೊರಗಡೆ ಏನು ಅಮೇರಿಕಕ್ಕೆ ರಫ್ತು ಮಾಡ್ತಾ ಇದ್ವಿ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಭಾರತ ಕೆಲ ಡೊಮೆಸ್ಟಿಕ್ ಮೆಜರ್ಸ್ಗಳನ್ನು ತೆಗೆದುಕೊಂಡಿತ್ತು. ನೀವು ಹೇಳಿದಂತೆ ಯುರೋಪ್ನ 27 ರಾಷ್ಟ್ರಗಳೇನಿವೆ ಅವುಗಳ ಜೊತೆ ಒಂದು ಟ್ರೇಡ್ ಡೀಲನ್ನು ಕೂಡ ಭಾರತ ಮಾಡಿಕೊಳ್ತು. ಹಾಗಿರುವ ಪರಿಸ್ಥಿತಿಯಲ್ಲಿ ನೋಡಿ, ಯಾವುದೇ ರಾಷ್ಟ್ರ ನಾವು ಮಾರ್ಕೆಟನ್ನು ಓಪನ್ನೇ ಮಾಡಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ಸ್ಥಿತಿಯಲ್ಲಿ ಹೇಳೋಕ್ಕಾಗಲ್ಲ. ಈಗ ಅಮೇರಿಕ ಕೂಡ ಇಲ್ಲ, ನಾವೆಲ್ಲ ಬಂದ್ ಮಾಡ್ಕೊಂಡು ಕೊಡ್ತೀವಿ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಅಮೇರಿಕ ಏನು ಬಯಸ್ತಾ ಇದೆ, ನಾವು ಟ್ಯಾಕ್ಸನ್ನು ನಿಮ್ಗೇನು ರಿಬೇಟ್ ಕೊಡ್ತೀವಿ, ನೀವು ನಮ್ಗೆ ಟ್ಯಾಕ್ಸ್ ರಿಬೇಟ್ ಕೊಡಿ, ಇಲ್ಲ ನೀವೆಷ್ಟು ಹಾಕ್ತೀರಿ ಅಷ್ಟು ನಾವು ಹಾಕ್ತೀವಿ ಅಂತಕ್ಕಂಥದ್ದು. ಯಾಕಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ನ ಘೋಷಣೆ ಆಗಿತ್ತು. ಈಗ ಡೊನಾಲ್ಡ್ ಟ್ರಂಪ್ ನಿನ್ನೆ ಟ್ವೀಟ್ ಮೂಲಕ ಹೇಳಿದ್ದೇನು, 50 to 18% ಮಾಡ್ತೀವಿ, $500 million ಸರಕನ್ನು ಅಮೆರಿಕಾದಿಂದ ಭಾರತ ಕೊಳ್ಳಿಕ್ಕೆ ತಯಾರಾಗಿದೆ. ರಷ್ಯಾದ ಇಂಪೋರ್ಟನ್ನು ಹಂತವಾಗಿ ಅಂತ ಹೇಳಿಲ್ಲ, ಅಮೆರಿಕನ್ ಅಧ್ಯಕ್ಷರ ಪ್ರಕಾರ ರಷ್ಯಾದ ಇಂಪೋರ್ಟನ್ನು ನಿಲ್ಲಿಸ್ಲಿಕ್ಕೆ ಭಾರತ ಒಪ್ಕೊಂಡಿದೆ. ಜೊತೆಗೆ ವೆನಿಜುವೆಲಾ ಮತ್ತು ಅಮೆರಿಕಾದಿಂದ ತೈಲ ಆಮದನ್ನು ನಾವು ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಮೋದಿ ಹೇಳಿದ್ದಾರೆ. ಆದರೆ ಭಾರತ ಸರ್ಕಾರ ಎಲ್ಲೂ ಕೂಡ ರಷ್ಯಾದಿಂದ ನಿಲ್ಲಿಸ್ತೀವಿ ಅನ್ನೋದನ್ನು ಹೇಳಿಲ್ಲ. ಕಳೆದ ಜನವರಿಯಲ್ಲಿ ಕಂಪೇರ್ಡ್ ಟು ಲಾಸ್ಟ್ ಇಯರ್ ಇಂಪೋರ್ಟ್ ರಷ್ಯಾದಿಂದ ಕಡಿಮೆ ಆಗಿದೆ, ಮಾರ್ಚ್ವರೆಗೆ ಇನ್ನಷ್ಟು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಬಟ್ ಭಾರತ ಸಂಪೂರ್ಣವಾಗಿ ಶರಣಾಗಿದ್ದನ ರಾಹುಲ್ ಗಾಂಧಿ ಹೇಳುವ ಪ್ರಕಾರ, ಅಥವಾ ಇಷ್ಟು ದೊಡ್ಡ ಸರಕನ್ನು ನಾವು ಅಮೆರಿಕಾದಿಂದ ತೆಗೆದುಕೊಳ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಪ್ರಧಾನಮಂತ್ರಿಗಳು ನೀಡಿದ್ದಾರೆ? ಇದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ರ ಟ್ವೀಟನ್ನು ಪೂರ್ತಿಯಾಗಿ ನಂಬಿ ನೀವೇನು ಯಾವುದೇ ನಿಷ್ಕರ್ಷಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಭಾರತ ಸರ್ಕಾರ ಏನು ಒಪ್ಕೊಂಡಿದೆ, ಏನು ಒಪ್ಕೊಂಡಿಲ್ಲ ಅಂತಕ್ಕಂಥದ್ದು ಸರ್ಕಾರವೇ ಸ್ಪಷ್ಟಪಡಿಸಬೇಕಾಗತ್ತೆ. ರೈಟ್ ಪ್ರಶಾಂತ್, ಧನ್ಯವಾದ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.